ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ ಗೈಸ್. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ವೆರಿ ಸ್ಪೆಷಲ್ ವಿಡಿಯೋ. ಫಸ್ಟ್ ಆಫ್ ಆಲ್, ಬರೀ ಒಬ್ರದ್ದು ಫೀಲಿಂಗ್ಸ್ ಅಷ್ಟೇ ಅಲ್ಲ, ಯಾವ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಇವ್ರ ಬಗ್ಗೆ ಹೆಂಗ್ ಗೊತ್ತಿದೆ, ಅವರ ಕರೆಂಟ್ ಥಾಟ್ಸ್ ಏನು, ಥಾಟ್ಸ್ ಅಷ್ಟೇ ಅಲ್ಲ ಇಂಪ್ರೆಷನ್ ಏನು ನಿಮ್ಮ ಮೇಲೆ, ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಆಕ್ಷನ್ ಏನ್ ತಗೋಬಹುದು ಈ ಪರ್ಸನ್ ಟುವರ್ಡ್ಸ್ ದಿಸ್ ಕನೆಕ್ಷನ್, ರೈಟ್? ಈ ತರ ಎಲ್ಲ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಸೊ 2 ಆಪ್ಷನ್ಸ್ ಇರುತ್ತೆ ಗೈಸ್. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಆಲ್ರೆಡಿ ಬಂದಿದೆ, ರೈಟ್? ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ, ಯಾವ ಒಂದು ಆಪ್ಷನ್ ಕಡೆ ನೀವು ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಆ ಒಂದು ಆಪ್ಷನ್ ನೀವು ಆರಾಮಾಗಿ ಚೂಸ್ ಮಾಡ್ಬೋದು, ರೈಟ್? ಅಂಡ್ ಪಾಸ್ ಮಾಡಿ ಇನ್ ಕೇಸ್ ನಿಮಗೆ ಟೈಮ್ ಬೇಕು ಸ್ವಲ್ಪ ಅನ್ಸಿದ್ರೆ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಓವರ್ ಆಲ್. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್. ಸೊ ಗೈಸ್, ಗ್ರೂಪ್ 1 ಯಾರೆಲ್ಲ ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್, ರೈಟ್? ನೋಡೋಣ ಏನ್ ಮೆಸೇಜಸ್ ಬರುತ್ತೆ, ಯಾವ ಒಂದು ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಅವ್ರ ಬಗ್ಗೆ ಹೆಂಗ್ ಗೊತ್ತು ಅಂಡ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಾಟ್ಸ್ ಇದೆ ಅಂಡ್ ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಆಕ್ಷನ್ ಅವ್ರದ್ದು ಏನಿರುತ್ತೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಲೆಟ್ಸ್ ಸಿ ಈ ಪರ್ಸನ್ ಬಗ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ದೇರ್ ಇಸ್ ವಾವ್, ಕ್ವೀನ್ ಆಫ್ ವಾಂಡ್ಸ್, ಬ್ಯೂಟಿಫುಲ್. ದೇರ್ ಈಸ್ 2 ಕೋರ್ಟ್ ಕಾರ್ಡ್ಸ್ ಬಂದಿದೆ, ದಟ್ಸ್ ರಿಯಲಿ ಅಮೇಝಿಂಗ್. Ooh. Let's see. Wow. 3 court cards again. 3ರಲ್ಲೂ ನೀವು ಮನುಷ್ಯನ ನೋಡ್ತಾ ಇದ್ದೀರಾ, ರೈಟ್? That is called court cards. And one thing is, one amazing, wow, one more court card. Wow. ಸಿ ಎಲ್ಲರೂ ಈ ಕಡೆನೇ ನೋಡ್ತಾ ಇದ್ದಾರೆ, ಎವ್ರಿ ಒನ್ ಇಸ್ ಲುಕಿಂಗ್ ಟುವರ್ಡ್ಸ್ ದಿ ರೈಟ್ ಸೈಡ್ ಅಂತಾನೆ ಹೇಳ್ಬೋದು. ದಟ್ಸ್ ಒಂಥರ ಈ ತರ ಎಲ್ಲ ಆದ್ರೆ ವೆರಿ ಮ್ಯಾಜಿಕಲ್ ಕೈಂಡ್ ಆಫ್ ಫೀಲ್ ಆಗುತ್ತೆ ನಂಗೆ, ರೈಟ್? ಫಸ್ಟ್ ಆಫ್ ಆಲ್ ಝೋಡಿಯಾಕ್ ಸೈನ್ಸ್ ಯಾವ್ದೆಲ್ಲ ಬರ್ತಾ ಇದೆ ಅದನ್ನ ನೋಡೋಣ. ಒನ್ ಥಿಂಗ್, ಈ ಪರ್ಸನ್ ಝೋಡಿಯಾಕ್ ಸೈನ್ ಪಾಸಿಬಿಲಿಟಿ ಇದೆ ಏರೀಸ್, ಸ್ಯಾಜಿಟೇರಿಯಸ್ ಅಂದ್ರೆ ಮೇಷರಾಶಿ, ಧನಸ್ಸು ರಾಶಿ ಹಾಗೂ ಸಿಂಹ ರಾಶಿ, ಅಥವಾ ಮಕರ ರಾಶಿ, ಕನ್ಯಾ ರಾಶಿ ಹಾಗೂ ಅನ್ನೋದು ಒಂದು ವೃಷಭ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಏಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮ ಏಜ್ ಆಗಿರೋ ಪಾಸಿಬಿಲಿಟಿ ಇದೆ ಈ ಪರ್ಸನ್. ಲೆಟ್ಸ್ ಸಿ 1 by 1 ಹೋಗೋಣ, ಜನರಲ್ ಆಗಿ ಹೋಗೋದು ಬೇಡ, ರೈಟ್? ಸೊ ಮೈನ್ ಆಗಿ ನೋಡ್ಬೋದು, ನಿಮಗೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ವೆರಿ ಬ್ಯೂಟಿಫುಲ್ ಎನರ್ಜಿ ಆಗಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಪರ್ಸನಾಲಿಟಿ ಅಂತ ಬಂದ್ರೆ ವೆರಿ ಕಾನ್ಫಿಡೆಂಟ್ ಪರ್ಸನ್. ಐ ಡೋಂಟ್ ನೋ, ನನಗೆ ಯಾಕೋ ನಿಮ್ಮ ನೇಬರ್ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಐ ಫೀಲ್ ನೀವು ಇವ್ರನ್ನ ಆಲ್ಮೋಸ್ಟ್ ಲೈಕ್ ಎವ್ರಿ ಡೇ ಅಟ್ಲೀಸ್ಟ್ ಒಂದು ಫ್ಯೂ ಸೆಕೆಂಡ್ಸಿಗೆ ನೋಡ್ತೀರಾ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಅವ್ರ ಜೊತೆ ಒಂದು ಕ್ಯಾಟ್ ಅಥವಾ ಏನೋ ಒಂದು ಪೆಟ್ ಇದೆ, ದಟ್ ಈಸ್ ಫಾರ್ ಶೋರ್. ಅಂಡ್ ಮನೆ ಸುತ್ತ ಗಾರ್ಡನ್, ಅವ್ರನ್ನ ಅವ್ರು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಫುಲ್ ಡ್ರೆಸ್ ಮಾಡ್ಕೊಂಡು ಅವ್ರು ಹೊರಗೆ ಬರ್ತಾರೆ, ಏನೋ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ, ಅವ್ರದೇ ಒಂದು ಪರ್ಸನಾಲಿಟಿ ಅಂತ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಏನೋ ಎವ್ರಿ ಡೇ ಒಂದೊಂದರ ಪರ್ಸನಾಲಿಟಿ, ಒಂದೊಂದರ ಡ್ರೆಸ್ ಹಾಕೊಂಡ್ ಬರೋದು ಆ ತರ ಅಲ್ಲ, ಅವ್ರದೇ ಒಂದು ಸ್ಟ್ಯಾಂಡರ್ಡ್ ಡ್ರೆಸ್ ಕೋಡ್ ಇರುತ್ತೆ, ಅದೇ ತರ ಅವರು
ಫಾಲೋ ಮಾಡ್ತಾರೆ ಎವ್ರಿ ಡೇ ಅಂತಾನೆ ಹೇಳ್ಬೋದು. ಸೊ ವೆರಿ ಕಾನ್ಫಿಡೆಂಟ್ ಪರ್ಸನ್ ಆಗಿರ್ತಾರೆ ಇವರು. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಇವ್ನು ನೋಡಿದ ಕೂಡಲೇ ಒಂಥರ ಆಟೋಮೆಟಿಕ್ ಅಟ್ರಾಕ್ಷನ್ ಆಗುತ್ತೆ, ನಿಮಗಂತ ಅಲ್ಲ, ಅವರ ಒಂದು ಪರ್ಸನಾಲಿಟಿನೇ ಅಲ್ಲ, ಅವರ ಒಂದು ಪರ್ಸನಾಲಿಟಿಲೇ ಒಂದು ಮ್ಯಾಗ್ನೆಟಿಕ್ ಕೈಂಡ್ ಆಫ್ ನೇಚರ್ ಇರುತ್ತೆ. ಕ್ವೈಟ್ ಅಟ್ರಾಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ವೆರಿ ಇಂಡಿಪೆಂಡೆಂಟ್. ಮೇ ಬಿ ಇವರು ಒಬ್ರೇ ಇರ್ತಾರೆ, ಲೈಕ್ ತುಂಬಾ ಜನ ಏನೋ ಯಾರು ಫ್ರೆಂಡ್ಸ್ ಬೇಕು, ಬೆಸ್ಟ್ ಫ್ರೆಂಡ್ಸ್ ಬೇಕು, ಅಥವಾ ನನ್ನ ಕಸಿನ್, ನನ್ನ ಸಿಬ್ಲಿಂಗ್ ನನ್ನ ಜೊತೆ ಇರಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಇರಬೇಕು ಅಂತ ಅನ್ನೋರೇ ಜಾಸ್ತಿ. ಬಟ್ ಈ ಪರ್ಸನ್ ಹೆಂಗಂತಾರೆ, ನಾನು ಒಬ್ರೇ ಹೋಗ್ತೀನಿ, ನಾನು ಒಬ್ರೇ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ವೆರಿ ಇಂಡಿಪೆಂಡೆಂಟ್ ಪರ್ಸನ್, ತುಂಬಾ ಸ್ಟ್ರಾಂಗ್ ಪ್ರೆಸೆನ್ಸ್. ಅಂದ್ರೆ ಇವ್ರು ಇರುವ ಒಂದು ಏರಿಯಾದಲ್ಲಿ ಅಥವಾ ನೀವು ಎಲ್ಲಿ ಇವ್ರನ್ನ ನೋಡಿದೀರಾ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನರಿಗೆ ಇವ್ರ ಬಗ್ಗೆ ಗೊತ್ತು ಅಂತಾನೆ ಹೇಳ್ಬೋದು. ವೆರಿ ಕ್ರಿಯೇಟಿವ್, ವೆರಿ ಆಂಬಿಷಿಯಸ್ ಪರ್ಸನ್. ಅಂದ್ರೆ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು, ನಾನು ಇಷ್ಟೊಂದು ಬೆಳಿಬೇಕು, ಈ ತರ ತುಂಬಾ ದೊಡ್ಡ ಆಂಬಿಷನ್ ಇಟ್ಕೊಂಡಿರೋ ಒಂದು ಪರ್ಸನ್. ಏನೋ ಇಟ್ಸ್ ಮೋರ್ ಲೈಕ್ ಹೆಂಗೆ ಅಂದ್ರೆ, ಯಾವ ಒಂದು ಪರ್ಸನ್ ನಿಮ್ನ ನೋಡ್ತಾ ಇದಾರೆ, ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ಇಟ್ಸ್ ಲೈಕ್ ಅವ್ರನ್ನ ತುಂಬಾ ಪುಷ್ ಮಾಡ್ಕೊಳಲ್ಲ ಎಲ್ರನ್ನ ನೋಡ್ಲಿ, ತುಂಬಾ ಫೋಟೋಸ್ ಹಾಕೋದು ಆ ತರ ಅಲ್ಲ. ಏನೋ ಸಿಂಪಲ್ ಆಗಿ ವೆರಿ ಪರ್ಫೆಕ್ಟ್ ಆಗಿರೋ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ಇವ್ರು ಗೊತ್ತಿರ್ತಾರೆ, ವೆರಿ ಪಾಪ್ಯುಲರ್ ಅಟ್ ದ ಸೇಮ್ ಟೈಮ್. ಅವಾಗ ಏನೋ ಕಮ್ಯುನಿಕೇಶನ್, ಇನ್ನೊಬ್ರನ್ನ ಮಾತಾಡ್ಸೋದ್ರೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಎಲ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರು ಚೆನ್ನಾಗಿದ್ದೀನಿ ಅನ್ನೋ ಒಂದು ಕೊಬ್ಬವ್ರಿಗೆ ಇರಲ್ಲ ಅಂತಾನೆ ಮೇನ್ ಆಗಿ ನೋಡ್ತಾ ಇದೀನಿ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಿಮ್ಮ ವರ್ಕ್, ನೀವು ಕಾರ್ಪೊರೇಟ್ ಆಫೀಸಲ್ಲಿ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ, ವೆರಿ ಪಾಪ್ಯುಲರ್ ಇವರು, ತುಂಬಾ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿರ್ತಾರೆ. ಇವ್ರ ನೇಮ್ ಹೇಳಿದ್ರೆ ಸಾಕು, ಏನೋ ಓ ಇವ್ರ ಗೊತ್ತು, ಓ ಇವ್ರ ಹಿಂಗ್ ರೆಡಿಯಾಗಿ ಬಂದಿದ್ದೀರಾ, ಏನೋ ಇವ್ರ ನನಗೆ ಚೆನ್ನಾಗ್ ಗೊತ್ತು, ಈ ತರ ಎಲ್ಲರೂ ಇವ್ರ ಬಗ್ಗೆ ಮಾತಾಡ್ತಾರೆ. ಫ್ರೆಂಡ್ ಸರ್ಕಲ್ ಜಾಸ್ತಿ ನಿಮಗಿದೆ ಅಂದ್ರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ವೆರಿ ಕಾನ್ಫಿಡೆಂಟ್ ಇರುವಂತ ಒಂದು ಪರ್ಸನ್. ಐ ಆಮ್ ಶೋರ್ ಇವರಿಗೂ ನಿಮ್ ಬಗ್ಗೆ ಗೊತ್ತಿದೆ, ಅಥವಾ ನಿಮಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ತುಂಬಾ ಸಪೋರ್ಟಿವ್ ನೇಚರ್ ಇವ್ರದ್ದು ತುಂಬಾನೇ ಜಾಸ್ತಿ. ಏನಾದ್ರು ಮಾಡು ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತದ್ದೇ ಜಾಸ್ತಿ ಇವರಿಗೆ. ಐ ಆಮ್ ಶೋರ್ ಈ ಪರ್ಸನ್ ಯಾವ ತರ ಅಂದ್ರೆ, ತುಂಬಾ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿರುತ್ತೆ, ತುಂಬಾ ಜನ ಇವ್ರ ಬಗ್ಗೆ ಅವಾಗ ಮಾತಾಡ್ತಾ ಇರ್ತಾರೆ, ತುಂಬಾ ಜನಕ್ಕೆ ಇವ್ರ ಕಂಡ್ರೆ ಆಲ್ರೆಡಿ ಇಷ್ಟ ಇರುತ್ತೆ. ಸೆಂಟರ್ ಆಫ್ ಅಟೆನ್ಷನ್ ಕೈಂಡ್ ಆಫ್ ಪರ್ಸನ್ ಇವರು. ಒಂಥರ ಲೀಡರ್ ಕೈಂಡ್ ಆಫ್ ಪೊಸಿಷನ್, ಲೀಡ್ ಕೈಂಡ್ ಆಫ್ ಪೊಸಿಷನ್ ಇರುವಂತ ಒಂದು ಪರ್ಸನ್. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಏನ್ ಗೊತ್ತಾ, ಗ್ರೂಪ್ 1 ನಿಮಗೆ ಗೊತ್ತಿಲ್ವೋ, ಒಂದು ಕೆಮಿಸ್ಟ್ರಿ ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಬಿಲ್ಡ್ ಆಗಿದೆ. ಐ ಫೀಲ್ ಇದೊಂದು ಮ್ಯೂಚುವಲ್ ಅಟ್ರಾಕ್ಷನ್. ಐ ಫೀಲ್ ದಿಸ್ ಇಸ್ ಅ ಮ್ಯೂಚುವಲ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಐ ಫೀಲ್ ಈ ಪರ್ಸನ್ ಮುಂಚೆನೆ ಹೇಳ್ದಂಗೆ, ನಿನ್ನ ನೋಡಿದಾಗ ಕೂಡ ಅವರಿಗೂ ಇದೇ ತರ ಒಂದು ಥಾಟ್ ಬರುತ್ತೆ, ಇದೇ ತರ ಒಂದು ಅಟ್ರಾಕ್ಷನ್ ಆಗಿದೆ. ಬಿಕಾಸ್ ಎವ್ರಿ ಡೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಎವ್ರಿ ಡೇ ಅಟ್ಲೀಸ್ಟ್ ನಿನ್ನ ನೋಡ್ಬೇಕು ಅನ್ನೋ ಒಂದು ಯೋಚನೆ ಇರುತ್ತೆ ಅವ್ರಿಗೆ. ದಿಸ್ ಇಸ್ ಅಟ್ ದ ಸೇಮ್ ಟೈಮ್ ವೆರಿ ರೊಮ್ಯಾಂಟಿಕ್ ಕನೆಕ್ಷನ್ ಬಗ್ಗೆನೂ ಹೇಳುತ್ತೆ. ನಿಮ್ಮಿಬ್ರು ಮೈನ್ ಆಗಿ ವೈಬ್ ಮ್ಯಾಚ್ ಆಗುತ್ತೆ ಅಂತಾನೆ ನೋಡ್ತಾ ಇದೀನಿ ಗ್ರೂಪ್ 1. ಲೆಟ್ಸ್ ಸಿ ನಿಮಗೆ ಇವ್ರ ಬಗ್ಗೆ ಹೆಂಗ್ ಗೊತ್ತು ಅಂತ. ಸೊ ನೈಟ್ ಆಫ್ ಪೆಂಟಕಲ್ಸ್ ಅಗೇನ್ ವರ್ಕ್ ಬಗ್ಗೆ ಹೇಳುತ್ತೆ, ವರ್ಕ್ ಸಿಚುವೇಶನ್, ಒಂದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದೇ ಕಂಪನಿ. ಸೊ ಮೇನ್ ಆಗಿ, ಸೊ ದ ಥಿಂಗ್ ಇಸ್ ಗ್ರೂಪ್ 1, ಈ ಪರ್ಸನ್ ನಿಮಗೆ ನಿನ್ನೆ ಮೊನ್ನೆ ಗೊತ್ತಾಗಿದ್ದಲ್ಲ. ಈ ಪರ್ಸನ್ ನಿಮಗೆ ಏನಿಲ್ಲ ಅಂದ್ರೂ ಒಂದು ಫ್ಯೂ ಮಂತ್ಸ್ ಇಂದಾನೆ ಗೊತ್ತು. ವೆರಿ ಸ್ಲೋ ಆಗಿ ನಿಮ್ಮಿಬ್ರು ಬಗ್ಗೆ ಒಂದು ಐಡಿಯಾ ಇದೆ ಇಬ್ಬಿಬ್ರಿಗೂ. ವೆರಿ ಸ್ಲೋ ಆಗಿ ಇವ್ರ ಹೆಸರು ಗೊತ್ತಾಯ್ತು. ವೆರಿ ಈವನ್ ದೋ ಇಬ್ರು ಒಬ್ಬೊಬ್ರನ್ನ ಎವ್ರಿ ಡೇ ನೋಡ್ಕೊಂತ ಇದ್ರು, ಇಟ್ಸ್ ನಾಟ್ ದಟ್ ಎವ್ರಿ ಡೇ ಇವ್ರನ್ನ ಮಾತಾಡಿಸ್ತಾ ಇದ್ರಿ, ಆ ತರ ಸಿಚುವೇಶನ್ ಅಲ್ಲ. ಸ್ಲೋ ಆಗಿ ಒಬ್ರನ್ನೊಬ್ರು ಗೊತ್ತಾಗೋದು. ಇಟ್ಸ್ ಲೈಕ್ ಏನಾಗುತ್ತೆ, ಒಂದೇ ಕಂಪನಿಲಿ ಕೆಲಸ ಮಾಡ್ತಾ ಇರ್ತೀರಾ, ಬಟ್ ಅವರೇ ಬೇರೆ ಡಿಪಾರ್ಟ್ಮೆಂಟ್, ನೀವೇ ಬೇರೆ ಡಿಪಾರ್ಟ್ಮೆಂಟ್, ಇಬ್ರಿಗೂ ಲಿಂಕೇ ಇಲ್ಲ, ಇಬ್ರು ಮಾತುಕತೆ ಡಿಸ್ಕಸ್ ಮಾಡೋದಕ್ಕೆ ಟಾಪಿಕ್ಕೇ ಇರಲ್ಲ. ಬರೀ ಮುಖ ನೋಡ್ಕೊಂತ ಇರ್ತೀರಾ ಪ್ರಾಬಬ್ಲಿ. ವೆರಿ ಸ್ಲೋ ಆಗಿ ಡೆವಲಪ್ ಆಗಿದೆ ನಿಮ್ಮ ಒಂದು ಕನೆಕ್ಷನ್. ಇಬ್ರಿಗೂ ಎವ್ರಿ ಡೇ ನೋಡ್ಕೊಂತ ಇದ್ರು, ಡೈಲಿ ಒಂದೇ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೂನು ತುಂಬಾ ಟೈಮ್ ತಗೊಂಡಿದೆ. ಈವನ್ ನೇಮ್ ಗೊತ್ತಾಗೋದಕ್ಕೆ, ಪರ್ಸನಾಲಿಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ವೆರಿ ಸ್ಲೋ. ದಿಸ್ ಇಸ್ ವೆರಿ ಸ್ಲೋ ಮೂವಿಂಗ್ ಗಾಡಿ. ಈ ಹಾರ್ಸ್ ನೋಡ್ಬೋದು, ಈ ಕುದುರೆ ನೋಡ್ಬೋದು, ಈ ಒಂದ್ ಕಾಲ್ ಮುಂದೆನೂ ಇಟ್ಟಿಲ್ಲ, ಅಂದ್ರೆ ತುಂಬಾನೇ ಸ್ಲೋ ಆಗಿ ಮೂವ್ ಆಗ್ತಾ ಇರೋದು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದೀರಾ,
ನೀವ್ ಯಾವ ತರ ಅಂದ್ರೆ ತುಂಬಾ ಟೈಮ್ ತಗೊಂತೀರಾ ಒಂದು ರಿಲೇಶನ್ಶಿಪ್ ನ ಮೂವ್ ಮಾಡೋದಕ್ಕೆ, ಒಬ್ರಿಗೆ ರೆಸ್ಪಾಂಡ್ ಮಾಡೋದಕ್ಕೆ. ಇವನ್ ದೋ ಇಷ್ಟ ಇರುತ್ತೆ, ನಿಮಗೂ ಅಟ್ರಾಕ್ಷನ್ ಆಗಿರುತ್ತೆ, ಹಂಗಂತ ಸಡನ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಶಲ್ ವಿ ಗೋ ಆನ್ ಡೇಟಿಗೆ ಹೋಗೋಣ ಹಂಗೆ ಹಿಂಗೆ ಕೇಳೋರಲ್ಲ ನೀವು. ಆ ತರ ಪರ್ಸನ್ ಅಲ್ಲ. ತುಂಬಾ ಸ್ಲೋ ಆಗಿ ಥಿಂಕ್ ಮಾಡಿ ಮೆಚ್ಯೂರ್ಡ್ ವೇಯಲ್ಲಿ ಆಕ್ಟ್ ಮಾಡುವಂತ ಒಂದು ಪರ್ಸನ್. ಬಿಕಾಸ್ ಯಾವುದೇ ರೀತಿ ಒಂದು ಕ್ಯಾಶುವಲ್ ಕನೆಕ್ಷನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇಲ್ಲ. ನಿಮಗೆ ಒಂಥರ ಲಾಂಗ್ ಟರ್ಮ್ ಸ್ಟೇಬಲ್ ಆಗಿರುವಂತ ಕನೆಕ್ಷನ್ ಬೇಕು. ದಟ್ ಈಸ್ ಯು. ಸೊ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಅದೇ ಮುಂಚೆ ಹೇಳ್ದಂಗೆ, ಈ ಪರ್ಸನ್ ನಿಮಗೆ ನಿನ್ನೆ ಮೊನ್ನೆ ಗೊತ್ತಾಗಿರೋದಲ್ಲ. ಒಬ್ಬೊಬ್ರಿಗೆ ಒಂದ್ 6-7 ತಿಂಗಳು, ಒಬ್ಬೊಬ್ರಿಗೆ 1-2 ವರ್ಷದಿಂದನೂ ಇವ್ರಿಗೆ ಗೊತ್ತು. ಬಟ್ ಇಟ್ಸ್ ಲೈಕ್ ಆ ಒಂದು ಎಕ್ಸೈಟ್ಮೆಂಟ್ ಗೆ ನೀವು ಏನು ಮಾತಾಡ್ಸ್ಕೊಂಡು ಹೋಗೋದು ಆತರ ಎಲ್ಲ ಮಾಡಿಲ್ಲ. ಯು ಟುಕ್ ಟೈಮ್ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಗ್ರೂಪ್ 1 ಐ ಆಮ್ ಶೋರ್ ಈ ಪರ್ಸನ್ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇರಿ. ಮೇ ಬಿ ಫಾರ್ ಅನ್ ಎಕ್ಸಾಂಪಲ್ ಜಿಮ್ ಅಲ್ಲೇ ತಗೊಳ್ಳಿ, ಕೆಫೆಲ್ಲೇ ತಗೊಳ್ಳಿ, ನೇಬರ್ಹುಡ್. ನಾನು ಮುಂಚೆನೆ ಹೇಳ್ದಂಗೆ ನೇಬರ್ ಪಕ್ಕದಲ್ಲೇ ಇವ್ರು ಇದಾರೆ ಅನ್ನೋ ಒಂದು ಫೀಲ್ ನನಗೆ. ಎವ್ರಿ ಡೇ ನೋಡ್ತಾ ಇದ್ರಿ, ಕನ್ಸಿಸ್ಟೆಂಟ್ ಆಗಿ ನೋಡ್ತಾ ಇದ್ರಿ. ಬಟ್ ಇಟ್ ಟುಕ್ ಟೈಮ್ ಇಬ್ರಿಗೂನು ಈ ತರ ಒಂದು ಸಿಚುವೇಶನ್ ಬರೋದಕ್ಕೆ, ಈ ತರ ಒಂದು ಫೀಲಿಂಗ್ಸ್ ಸಿಚುವೇಶನ್ ಬರೋದಕ್ಕೆ ಇಟ್ ಟುಕ್ ಟೈಮ್. ಈ ಪರ್ಸನ್ ನಿಮ್ ಸುತ್ತಮುತ್ತನೇ ಇದ್ರು, ಬಟ್ ಆ ರೊಮ್ಯಾಂಟಿಕ್ ವೇಲಿ ಪ್ರಾಬಬ್ಲಿ ನೀವು ಆ ಒಂದು ಟೈಮಲ್ಲಿ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಸಿಚುವೇಶನ್ ಈ ತರ ನಿಮ್ಮಿಬ್ರು ಮಧ್ಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಇಬ್ರು ಒಬ್ರೊಬ್ರು ನೋಡ್ಕೊಂತ ಇದ್ರಿ, ಇಬ್ರು ಒಬ್ರೊಬ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ, ಬಟ್ ಸೈಲೆಂಟ್ ಆಗಿದ್ರಿ. ಆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರಿ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ಓಕೆ, ಸೊ ಐ ಫೀಲ್ ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತಿತ್ತು ಗ್ರೂಪ್ 1 ಒನ್ ಆರ್ ದಿ ಅದರ್ ಡೇ ನಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಮಾತುಕತೆ ಆಗತ್ತೆ. ಆ ಒಂದು ಟೈಮಿಗೆ ವೆಯ್ಟ್ ಮಾಡೋಣ. ಇಟ್ಸ್ ಲೈಕ್ ಓಕೆ, ಇವಾಗ ನನಗೆ ಕಂಡ್ರೆ ಇಷ್ಟ ಇದೆ, ಮೇ ಬಿ ನನಗೆ ನೆಕ್ಸ್ಟ್ ಮಂತ್ ಆದ್ಮೇಲೆ ನಾನು ಇವಾಗ್ಲೇ ಎಲ್ಲ ಹೇಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಂತ್ ಆದ್ಮೇಲೆ ಅದಕ್ಕೊಂದು ವ್ಯಾಲ್ಯೂನೇ ಇರಲ್ಲ. ಲೆಟ್ ಮೀ ಸಿ ಎಲ್ಲಿ ಹೋಗುತ್ತೆ. ಈ ತರ ಪ್ರಾಬ್ಲಮ್ ನೀವು ಆ ತರ ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಸೊ ದೇರ್ ಈಸ್ ಪೇಜ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ವಾಂಡ್ಸ್ ಇದೆ. ಸೊ ಈ ಒಂದು ಕಾಂಬಿನೇಷನ್ ನೋಡಿದ್ರೆ, ಪೇಜ್ ಆಫ್ ವಾಂಡ್ಸ್ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಪರ್ಸನ್, ರೈಟ್. ಅದೇ ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಓಕೆ, ಸ್ವಲ್ಪ ಟೈಮ್ ತಗೋಣ, ಓಕೆ ನನಗೆ ಅವ್ರ ಕಂಡ್ರೆ ಇಷ್ಟ ಇದೆ, ಬಟ್ ಟೈಮ್ ತಗೋಣ, ಲೆಟ್ ಮಿ ಟೇಕ್ ಟೈಮ್. ಈ ತರ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಲೈಕ್ ಲುಕ್ ಎಟ್ ದ ಕಾಂಬಿನೇಷನ್. ಇದು ಒಂಥರ ಮೆಚೂರ್ಡ್ ಕಾಂಬಿನೇಷನ್, ಇದೊಂಥರ ಚೈಲ್ಡಿಶ್ ಕಾಂಬಿನೇಷನ್. ಓಕೆ, ಸೊ ಅವ್ರಿಗೆ ಗೊತ್ತು ನೀವು ತುಂಬಾನೇ ಒಂದು ಮೆಚೂರ್ಡ್ ಪರ್ಸನ್, ಅಥವಾ ನಿಮಗೆ ಲವ್ ಅಂಡ್ ರಿಲೇಶನ್ಶಿಪ್ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಇದೆ. ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ವೇಸ್ಟ್ ಅಂತೂ ಅಲ್ವೇ ಅಲ್ಲ. ಈ ತರ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಪರ್ಸನ್ಗೆ ನಿಮ್ನ ಹೆಂಗ್ ಅಪ್ರೋಚ್ ಮಾಡೋದು, ಮೆಚ್ಯೂರ್ಡ್ ವೇ ಅಲ್ಲಿ ಹೆಂಗ್ ಅಪ್ರೋಚ್ ಮಾಡೋದು, ಆ ತರ ಯೋಚನೆ ಮಾಡ್ತಾ ಇದಾರೆ. ಹೆಂಗೆ ಒಂದು ಪ್ರಾಪರ್ ಕಮ್ಯುನಿಕೇಶನ್, ಇಷ್ಟ ದಿನ ನೀವು ಮಾತಾಡ್ತಾ ಇದ್ರೆ ಬರೀ ಮೇ ಬಿ ಜಸ್ಟ್ ಹಾಯ್ ಬಾಯ್ ಅಂತ ಇತ್ತು ಅನ್ಸುತ್ತೆ. ಒಂದು ಪ್ರಾಪರ್ ಮಾತುಕತೆ ಮೇ ಬಿ ನೀವು ಸ್ಟಾರ್ಟೇ ಮಾಡಿರ್ಲಿಲ್ಲ ಅನ್ಸುತ್ತೆ. ಮೇನ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂತಾ ಇದ್ದಾರೆ. ಅವ್ರಿಗೆ ನಿಮ್ ಬಗ್ಗೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆಯಾ, ಅವ್ರಿಗೆ ನಿಮ್ ಬಗ್ಗೆ ಯಾವ ತರ ಒಂದು ಫೀಲಿಂಗ್ಸ್ ಇದೆ. ಫಸ್ಟ್ ಆಫ್ ಆಲ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾ ಇದ್ದಾರೆ. ನನಗೆ ಇವ್ರ ಮೇಲೆ ನಿಜವಾಗ್ಲೂ ಲವ್ ಆಗಿದೆಯಾ, ಈ ತರ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಮೇನ್ ಆಗಿ ಏನ್ ಹೇಳುತ್ತೆ, ಒಂದು ಕ್ಯೂರಿಯಾಸಿಟಿ, ಒಂದು ಸೀರಿಯಸ್ ಕ್ಯೂರಿಯಾಸಿಟಿ. ಅಂದ್ರೆ ಸೀರಿಯಸ್ ಆಗಿ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೀರಿಯಸ್ ಆಗಿ ನೀವು ನಿಮ್ಮ ಒಂದು ಇಂಟ್ರೆಸ್ಟ್ ಏನು, ನಿಮ್ಮ ಹಾಬೀಸ್ ಏನು, ನಿಮ್ಮ ಫ್ಯಾಮಿಲಿ ಯಾವ ತರ, ನಿಮ್ಮ ಬ್ಯಾಕ್ ಗ್ರೌಂಡ್ ಯಾವ ತರ, ಸೀರಿಯಸ್ ಆಗಿ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಎವ್ರಿ ಡೀಟೇಲ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಎಷ್ಟು ಫುಟ್ ವೇರ್ ಇದೆ, ನಿಮಗೆ ಯಾವ ಕಲರ್ ಬಟ್ಟೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಸೊ ಸಮಥಿಂಗ್, ಬಿಕಾಸ್ ಫ್ರೆಂಡ್ಶಿಪ್ ಆದ್ರೂ ಪರವಾಗಿಲ್ಲ, ಸಮಥಿಂಗ್ ಸ್ಟೇಬಲ್ ಫ್ರೆಂಡ್ಶಿಪ್ ಬೇಕು ಅವ್ರಿಗೆ. ಸುಮ್ನೆ ಕ್ಯಾಶುವಲ್ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಎಟ್ ದ ಸೇಮ್ ಟೈಮ್ ಪೇಜ್ ಆಫ್ ವಾಂಡ್ಸ್ ಅಂದ್ರೆ ಒಂದು ಎಕ್ಸೈಟ್ಮೆಂಟ್, ಇದೊಂದು ಬೇಬಿ, ಒಂದ್ ಸಣ್ಣ ಮಗು ತರ. ಅದಕ್ಕೆ ಎವ್ರಿ ಡೇ ಎಲ್ಲದೂ ಒಂಥರ ಎಕ್ಸೈಟ್ಮೆಂಟ್ ಅದಕ್ಕಲ್ವಾ. ಎಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಇದೆ, ಆ ಒಂದು ಫ್ಯಾಂಟಸಿ ಇದೆ, ಅವ್ರ ಜೊತೆ ಮಾತಾಡಬೇಕು ಅನ್ನೋ ಒಂದು ಥಾಟ್ ಇದೆ, ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇದೆ, ನಿಮ್ಮ ಪ್ರೆಸೆನ್ಸ್ ಜೊತೆ ಇರ್ಬೇಕು ಅನ್ನೋ ಒಂದು ಥಾಟ್ ಇದೆ. ಸೊ
ಅವ್ರಿಗೆ ಗೊತ್ತು ನಾನು ನಿಮ್ನ ಅವ್ರು ಹೆಂಗೆ ಅಂತಂದ್ರೆ ಓಕೆ ನನಗೆ ಇವ್ನ ಇಷ್ಟ ಇದೆ, ನನಗೆ ಇವ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ ಬೇಕು, ಅರ್ಥ ಮಾಡ್ಕೋಬೇಕು. ಬಟ್ ಅದ್ ಹೆಂಗ್ ಆಗುತ್ತೆ, ಲೈಕ್ ಹೆಂಗ್ ನಾನು ಆ ಸ್ಟೆಪ್ಸ್ ತಗೊಂಡ್ಲಿ? ಇದನ್ನ ನೋಡಿದಾಗೆಲ್ಲ ನೀವೊಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಬಟ್ ಹಂಗೆ ಅವ್ರಿಗೊಂದು ಕ್ವೆಶನ್ ಮಾರ್ಕ್ ಇದೆ. ನೀವು ನಿಮ್ ಲೈಫಲ್ಲಿ ಏನ್ ಮಾಡ್ಬೇಕಂತ ಇದ್ದೀರಾ? ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ. ಏನೋ ನಿಮ್ ಬಗ್ಗೆ ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋ ಒಂದು ಥಾಟ್ ಇದೆ. ಬಿಕಾಸ್ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಎಕ್ಸೈಟೆಡ್ ಫೀಲ್ ಆಗುತ್ತೆ. ಬಟ್ ಅದನ್ನ ಅವರಿಗೆ ಹೆಂಗ್ ಹೇಳ್ಕೊಳ್ಳಿ ನಾನು, ಆ ತರ ಮುಜುಗುರ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್. ಅವಾಗ ನಿಮ್ ಬಗ್ಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂತ ಇರ್ತಾರೆ, ಮಾತುಕತೆ ಮಾಡೋದನ್ನ, ರೊಮ್ಯಾಂಟಿಕ್ ಸಿಚುವೇಶನ್ ಬಗ್ಗೆ. ಬಿಕಾಸ್ ಪೇಜ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್, ಈ ಪರ್ಸನ್ ಒಂಥರ ಬೈ ಬರ್ತ್ ಒಂಥರ ರೊಮ್ಯಾಂಟಿಕ್ ಪರ್ಸನ್. ಅವರೊಂದು ರೊಮ್ಯಾಂಟಿಕ್ ಕನೆಕ್ಷನ್ ತುಂಬಾನೇ ಇಷ್ಟಪಡ್ತಾರೆ. ಸೊ ನಿಮ್ ಬಗ್ಗೆ ಅವಾಗ ಡ್ರೀಮ್ ಮಾಡ್ತಾ ಇರ್ತಾರೆ. ನಿಮ್ ಜೊತೆ ಟೆಕ್ಸ್ಟ್ ಮಾಡೋದು, ನಿಮ್ ಜೊತೆ ಹೊರಗೆ ಸುತ್ತಾಡೋದು. ಸೊ ಇಟ್ಸ್ ಮೋರ್ ಲೈಕ್ ವೆರಿ ಬೋಲ್ಡ್ ಪರ್ಸನ್ ಇವರು, ಇಲ್ಲ ಅಂತ ಅಲ್ಲ. ಬಟ್ ನಿಮ್ ಬಗ್ಗೆ ಅಂತ ಬಂದಾಗ ತುಂಬಾನೇ ಒಂಥರ ಕ್ವೆಶನ್ ಮಾಡ್ತಾ ಇದಾರೆ, ಹೆಂಗ್ ನಾನು ಸ್ಟಾರ್ಟ್ ಮಾಡ್ಲಿ, ಹೆಂಗ್ ಕೇಳಲಿ ನಾನು. ಒಂಥರ ವೆರಿ ಸ್ಲೋ ಆಗಿ ಈ ಒಂದು ಕನೆಕ್ಷನ್ ಮೂವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ವೆರಿ ಮಚ್ ಕ್ಯೂರಿಯಾಸಿಟಿ ಇದೆ ಅವ್ರಿಗೆ ನಿಮ್ ಬಗ್ಗೆ. ತುಂಬಾನೇ ಒಂಥರ ಅವ್ರಿಗೆ ನೀವು ಒಂಥರ ದೊಡ್ಡ ಕ್ರಶ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ಗ್ರೂಪ್ 1, ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜ್ ಬರುತ್ತೆ ಅಂತ. ನೆಕ್ಸ್ಟ್ ಆಕ್ಷನ್ ಏನ್ ತಗೊಂತಾರೆ, ಅಂಡ್ ಸ್ಟಿಲ್ ಮೋರ್ ಮೆಸೇಜಸ್. ಗ್ರೂಪ್ 1, the justice card, wow, 6 of cups. There is some soulmate bonding ನಿಮ್ಮಿಬ್ರು ಮಧ್ಯದಲ್ಲಿ, that is for sure. Okay, justice, Libra sign, 6 number. ಓಕೆ, ಇವ್ರದ್ದು ತುಲಾ ರಾಶಿ ಆಗಿರೋ ಪಾಸಿಬಿಲಿಟೀಸು ಇದೆ, ಅಥವಾ ನಿಮ್ದು ತುಲಾ ರಾಶಿ ಆಗಿರೋ. ಐ ಫೀಲ್ ನಿಮ್ದು ತುಲಾ ರಾಶಿ ತುಂಬಾ ಜನ ಇಲ್ಲಿ ಫಸ್ಟ್ ಗ್ರೂಪ್ ಅವ್ರದ್ದು ಅಂತ, ಅಥವಾ ನಿಮ್ಮ ಲೀಬ್ರಾ ಝೋಡಿಯಾಕ್ ಸೈನ್ ಅಲ್ಲಿ ತುಂಬಾ ಪ್ಲಾನೆಟ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಐ ಫೀಲ್ ಬಿಕಾಸ್ ಜಸ್ಟಿಸ್ ಬಂದಾಗೆಲ್ಲ ಮೇನ್ ಆಗಿ ಏನೋ ಒಂದು ಕಾರ್ಮಿಕ್ ಸೈಕಲ್ ಬಗ್ಗೆ ಹೇಳುತ್ತೆ. ತುಂಬಾ ಜನಕ್ಕೆ ನಾನು ಮುಂಚೆನೆ ಹೇಳ್ದಂಗೆ, ಐ ಫೀಲ್ ನಿಮಗೆ ಇವ್ರ ಬಗ್ಗೆ ಡೀಪ್ ಆಗಿ ಗೊತ್ತಿಲ್ಲದೇನೆ ಇದ್ರು ಇವರ ಪಾಸ್ಟ್ ಬಗ್ಗೆ ಗೊತ್ತಿದೆ ನಿಮಗೆ. ಇವರ ಪಾಸ್ಟ್ ಅಲ್ಲಾದ ಕೆಲವೊಂದೊಂದು ಸಿಚುವೇಶನ್ಸ್, ಪಾಸ್ಟ್ ಬ್ರೇಕಪ್, ಪಾಸ್ಟ್ ಅಲ್ಲಾದ ಒಂದು ಟ್ರೂತ್, ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಂಚೆ ಆಗಿರ್ಬೋದೇನೋ, ಅದ್ರ ಬಗ್ಗೆ ಇವ್ರು ಅವಾಗ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ನೆನಪಿಸ್ಕೊಂತಾರೆ, ಅವಾಗ ನೀವು ನೆನಪಾಗ್ತೀರಾ. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನಿಮ್ಮಿಬ್ರು ಮಧ್ಯೆ ಏನ್ ಆಗ್ತಾ ಇದೆ ಸಿಚುವೇಶನ್ಸ್, ಆ ಕಾನ್ಸಿಕ್ವೆನ್ಸಸ್, ಆ ಮೂಮೆಂಟ್ಸ್, ಇದು ಇವ್ರಿಗೆ ಮುಂಚೆನೆ ಒಬ್ರ ಜೊತೆ ಆಗಿದೆ. ಮೇ ಬಿ ಅದು ನೆನಪಾಗುತ್ತೆ. ಮೇ ಬಿ ಒಂದ್ಸತಿ ಏನಾಗುತ್ತೆ, ನಿಮ್ನ ನೋಡಿದಾಗ ಮೇ ಬಿ ಅವರ ಎಕ್ಸ್ ಪಾರ್ಟ್ನರ್ ನೆನಪಾಗ್ಬೋದು, ಅಥವಾ ಅವರ ಮುಂಚಿನ ಪಾರ್ಟ್ನರ್ ಜೊತೆ ಆದ ಮೂಮೆಂಟ್ಸ್ ನೆನಪಾಗ್ಬೋದು, ಯಾರೋ ಒಬ್ರು ಫ್ರಮ್ ದೇರ್ ಪಾಸ್ಟ್ ಅವ್ರಿಗೆ ನೆನಪಾಗ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಮೇ ಬಿ ನೀವು ರೀಸೆಂಟ್ ಆಗಿ ಏನೋ ಒಂದು ಪೋಸ್ಟ್ ಹಾಕಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನ ನೋಡಿದಾಗ ನಿಮ್ ಬಗ್ಗೆ ಏನೋ ನೆನಪಾಗಿದೆ ಅವ್ರಿಗೆ, ಮುಂಚೆ ಆದ ಮೆಮೊರೀಸ್ ಆಗಿರ್ಬೋದು. ಸೊ ಸಮಥಿಂಗ್ ಅಬೌಟ್ ಯು ಅವ್ರಿಗೆ ಅವಾಗ ಅವರ ಒಂದು ಪಾಸ್ಟ್ ನೆನಪಾಗತ್ತೆ. ಮೇ ಬಿ ಅವಾಗ ನೀವು ನಿಮ್ ಜೊತೆ ಇವಾಗ ಕನೆಕ್ಟ್ ಆದಾಗ, ಮಾತಾಡಿದಾಗ, ನಾನು ಇವ್ರನ್ನ ಮುಂಚೆ ಚೆನ್ನಾಗಿ ಟ್ರೀಟ್ ಮಾಡ್ಲಿಲ್ಲ, ಮುಂಚೆ ನಾನು ಇವ್ರನ್ನ ಈ ತರ ಚೆನ್ನಾಗಿ ಮಾತಾಡೋ ಒಂದು ಪರ್ಸನ್ ಅಲ್ಲ ಅನ್ಕೊಂಡಿದ್ದೆ, ಬಟ್ ಇಲ್ಲ ಇವ್ರು ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾರೆ, ನಾನು ಇವ್ರನ್ನ ಬೇರೆ ತರ ಜಡ್ಜ್ ಮಾಡಿದ್ದೆ, ಈ ತರ ಯೋಚನೆ ಮಾಡ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಪಾಸ್ಟ್ ನೆನಪಾಗುತ್ತೆ ನಿಮ್ನ ನೋಡಿದಾಗೆಲ್ಲ.
ಅವಾಗ ಅವಾಗ ಪಾಸ್ಟ್ ಅಲ್ಲಿ ಆದ ಕೆಲವೊಂದು ಸಿಚುವೇಶನ್ಸ್ ನೆನಪಾಗತ್ತೆ. ಸೊ ಯಾ ಐ ಫೀಲ್ ಇವನ್ ದೋ ನಿಮ್ಮಿಬ್ಬರ ಮಧ್ಯೆ ಏನೇ ಪಾಸ್ಟ್ ಇಲ್ಲ ಅಂದ್ರೂ, ಹೊಸ ಪರ್ಸನ್ ಅಥವಾ ಕ್ಯಾಶುವಲ್ ಕನೆಕ್ಷನ್ ನೀವು ಮೇಂಟೈನ್ ಮಾಡಿದ್ರು, ಅವರಿಗೆ ನೀವು ನೋಡಿದಾಗ, ನಿಮ್ ಜೊತೆ ಸ್ಪೆಂಡ್ ಮಾಡಿದಾಗ, ನಿಮ್ ಜೊತೆ ಮಾತಾಡಿದಾಗ, ನಿಮ್ ಫೋಟೋಸ್ ನೋಡಿದಾಗ ಏನೋ ಒಂದು ಪಾಸ್ಟ್ ನೆನಪಾಗೋದು, ಪಾಸ್ಟ್ ಮೆಮೊರೀಸ್ ನೆನಪಾಗೋದು, ಅದಕ್ಕೆ ಅವಾಗ ಅವಾಗ ನಿಮ್ ಬಗ್ಗೆ ಯೋಚನೆ ಜಾಸ್ತಿ ಆಗೋದು, ಆ ತರ ಒಂದು ನೋಡ್ತಾ ಇದೀನಿ. ಸೊ ದೇರ್ ಈಸ್ 6 of Cups. Again, this is also karmic cycle, but this is also past ಬಗ್ಗೆ ಹೇಳುತ್ತೆ. 2 ಕಾರ್ಡ್ ಪಾಸ್ಟ್ ಬಗ್ಗೆ ಬಂದಿದೆ. ಸೊ 6 of Cups ಅಂತ ಬಂದ್ರೆ ಮೇನ್ ಆಗಿ ಒಂದು ಪಾಸ್ಟ್ ಮೆಮೊರಿ, ಎಮೋಷನಲಿ ಆಗಿರ್ಬೋದು, ಅವರ ಚೈಲ್ಡ್ಹುಡ್ ಮೆಮೊರಿ, ಸ್ವೀಟ್ ಮೆಮೊರೀಸ್, ನೆಗೆಟಿವ್ ಮೆಮೊರೀಸ್ ಅಲ್ಲ, ಎಮೋಷನಲಿ ಕಂಫರ್ಟ್ ಆದ ಒಂದು ಮೆಮೊರಿ ನೆನಪಾಗೋದು. ತುಂಬಾ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಬಟ್ ಡೈರೆಕ್ಟ್ ಆಗಿ ಹೇಳ್ತಾರ, ಬಟ್ ಅವರ ಒಂದು ಪಾಸ್ಟ್ ಕನೆಕ್ಷನ್ ಬಗ್ಗೆ ನೆನಪಾಗೋದವ್ರಿಗೆ ಈ ತರ ನೋಡ್ತಾ ಇದೀನಿ. ಸೊ ಐ ಆಮ್ ವೆರಿ ಮಚ್ ಶೋರ್ ಈ ಪರ್ಸನ್, ಬಿಕಾಸ್ ಇದೊಂದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಬಗ್ಗೆ ಹೇಳುತ್ತೆ 6 of Cups. ಯೂಶಲಿ ಮೇ ಬಿ ನೀವು ನಿಮ್ಮ ಚೈಲ್ಡ್ಹುಡ್ ಅಲ್ಲೂ ನೀವು ಕನೆಕ್ಟ್ ಆಗಿದ್ರಿ ಅನ್ಸುತ್ತೆ, ಆ ತರ ಪಾಸಿಬಿಲಿಟಿನೂ ಇದೆ. ಅಥವಾ ಇಟ್ಸ್ ಮೋರ್ ಲೈಕ್ ನೀವಿಬ್ರು ಒಂದೇ ಹೋಮ್ ಟೌನ್ ಇಂದ ಬಂದಿರ್ತೀರಾ, ಇಲ್ಲಿ ಸಿಟಿಗೆ ಬಂದಿರ್ತೀರಾ, ಬಟ್ ಬೇಸ್ ಬಂದ್ಬಿಟ್ಟು ವೆರಿ ಮಚ್ ಸಿಮಿಲರ್ ಆಗಿರುತ್ತೆ, ಹಾಗೆ ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಡೆಫಿನೆಟ್ಲಿ ಒಂದು ಫ್ರೆಂಡ್ಲಿ ಮೂವ್ ಮಾಡ್ತಾರೆ ಇವರು. ಏನೋ ಮೇ ಬಿ ಡೈರೆಕ್ಟ್ ಆಗಿ ಬಂದು ಹೇಳ್ಬೋದು, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅಥವಾ ಮುಂಚಿನ ಸಿಚುವೇಶನ್ ಬಗ್ಗೆ ನೆನಪಾಗತ್ತೆ ನಿಮ್ನ ನೋಡಿದಾಗ. ಡೈರೆಕ್ಟ್ಲಿ ರೀಚ್ ಔಟ್ ಆಗ್ಲಿಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ಹೇಳ್ಬೋದು. ಏನೋ ನಿಮ್ಮ ಪೋಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಲೈಕ್ ಮಾಡ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು, ಏನೋ ಬಿಕಾಸ್ ಅವಾಗ ನಿಮ್ ಬಗ್ಗೆ ಡೇ ಡ್ರೀಮ್ ಮಾಡ್ತಾ ಇರ್ತಾರೆ, ಅವಾಗ ಒಂದೊಂದು ಹಳೆ ಮೂಮೆಂಟ್ಸ್ ಬಗ್ಗೆ ರಿಪ್ಲೈ ಮಾಡ್ಬಿಟ್ಟೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಐ ಆಮ್ ಶೋರ್ ಈ ಪರ್ಸನ್ ನಿಮಗೆ ಟೆಕ್ಸ್ಟ್ ಮಾಡೋದು, ಡೈರೆಕ್ಟ್ ಮೆಸೇಜ್ ಮಾಡೋದು, ಏನೋ ನಾನು ಏನೋ ನಿಮ್ನ ನೋಡಿದಾಗ ನನಗೆ ಏನೋ ಒಂದು ನೆನಪಾಗುತ್ತೆ ಅಂತ ಮೆಸೇಜ್ ಮಾಡ್ಬೋದು, ಅಥವಾ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಅವ್ರಿಗೆ ಪಾಸ್ಟ್ ಅಲ್ಲಿ ಆದ ಕೆಲವೊಂದು ಸಿಚುವೇಶನ್ ಇಂದ ಅವ್ರಿಗೆ ಓವರ್ಕಮ್ ಮಾಡಬೇಕು. ಅವ್ರಿಗೆ ಅವಾಗ ಪಾಸ್ಟ್ ಅನ್ನ ನೆನಪಿಸ್ಕೊಂಡು ಕೂರೋದಕ್ಕೆ ಆಗ್ತಾ ಇಲ್ಲ. ಸ್ಟಾಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಗ್ರೂಪ್ 1, ನಿಮ್ಮಿಬ್ರು ಮಧ್ಯೆ ಡೆಫಿನೆಟ್ಲಿ ಒಂದು ಕಾರ್ಮಿಕ್ ಬಾಂಡಿಂಗ್ ಇದೆ. ನೀವಿಬ್ರು ಎಷ್ಟೇ ದೂರ ಹೋದ್ರೂ ಒಂದು ಕಾರ್ಮಿಕ್ ಕನೆಕ್ಷನ್ ನಿಮ್ನ ಮತ್ತೆ ಮತ್ತೆ ಕನೆಕ್ಟ್ ಮಾಡಿಸ್ತಾ ಇರತ್ತೆ. ಒಂದು ಮೆಮೊರಿ, ಒಂದು ಪಾಸ್ಟಲ್ ಆದ ಈವೆಂಟ್ ಅವಾಗವಾಗ ಇವ್ರಿಗೆ ನೆನಪಾಗ್ತಾನೆ ಇರುತ್ತೆ. ಅಂಡ್ ಎಸ್, ವೆರಿ ಸೂನ್ ಇವರೊಂದು ಡ್ರಾಮ್ಯಾಟಿಕ್ ಮೂವ್ ಮಾಡೋ ಪಾಸಿಬಿಲಿಟಿ ಇದೆ. ಐ ಫೀಲ್ ನಿಮ್ಮಿಬ್ರು ಮಧ್ಯೆ ಒಂದು ವೆರಿ ಗುಡ್ ಎಮೋಷನಲ್ ಬಾಂಡಿಂಗ್, ರೊಮ್ಯಾಂಟಿಕ್ ಕೈಂಡ್ ಆಫ್ ಬಾಂಡಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗೋ ಪಾಸಿಬಿಲಿಟೀಸ್ ತುಂಬಾನೇ ಇದೆ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಒಂದು ಬ್ಯೂಟಿಫುಲ್ ರೀಡಿಂಗ್. ಐ ಹೋಪ್ ನಿಮಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಯಾವ ಪರ್ಸನ್ ಇವರು ಅಂತ. ಅಂಡ್ ಎಸ್, ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಎಸ್, ವೆರಿ ಸೂನ್ ಇವರೊಂದು ಸ್ವೀಟ್ ಮೂವ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತಾನೆ ನೋಡ್ತಾ ಇದ್ದೀನಿ. ಎಸ್ ಗೈಸ್, ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಯಾವ ಒಂದು ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ರ ಮಧ್ಯೆ ಯಾವ ಒಂದು ಕನೆಕ್ಷನ್ ಇದೆ, ನೆಕ್ಸ್ಟ್ ಆಕ್ಷನ್ ಏನ್ ತಗೋಬಹುದು. ಲೆಟ್ಸ್ ಸಿ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋದಲ್ಲಿ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 2, ಲೆಟ್ಸ್ ಸಿ ಏನ್ ಮೆಸೇಜ್ ಇದೆ ಅಂತ. ಲೆಟ್ಸ್ ಸಿ.
ದೇರ್ ಈಸ್ ಮತ್ತೆ ಕೋಡ್ ಕಾರ್ಡ್ಸ್. ಲೆಟ್ ಮಿ ಟೆಲ್ ಯು, ಗ್ರೂಪ್ 1 ಅವ್ರಿಗೆ ದೇರ್ ವಾಸ್ ಕಂಪ್ಲೀಟ್ಲಿ ಕೋಡ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟಿಂಗ್ಗೆ ಬಂದಿದೆ. ದಟ್ಸ್ ಅಮೇಸಿಂಗ್. ಓಕೆ, ದೇರ್ ಈಸ್ ವರ್ಲ್ಡ್ ಟ್ಯಾರೋ, ಲಾಂಗ್ ಡಿಸ್ಟೆನ್ಸ್ ಎದ್ದು ಕಾಣ್ತಾ ಇದೆ. ಒಬ್ರು ಇಂಟರ್ನ್ಯಾಷನಲ್ ಟ್ರಿಪ್, ರೀಸೆಂಟ್ ಆಗಿ ಟ್ರಿಪ್ ಮಾಡಿರೋದು ನೋಡ್ತಾ ಇದ್ದೀನಿ. ವಾವ್, ಅನದರ್ ಕೋರ್ಟ್ ಕಾರ್ಡ್. ನಂಗೆ ಈ ತರ ಕೋರ್ಟ್ ಕಾರ್ಡ್ಸ್, ಈ ತರ ಒಂದು ರೀಡಿಂಗ್ ಅಲ್ಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಲೆಟ್ ಮಿ ಟೆಲ್ ಯು. ಯಾ, ಏಸ್ ಆಫ್ ವಾನ್ಸ್, ಫ್ರೆಂಡ್ಶಿಪ್ ಕೈಂಡ್ ಆಫ್ ರಿಲೇಶನ್ಶಿಪ್. ಅಗೇನ್ ಪ್ರೊಫೆಷನಲ್ ರಿಲೇಶನ್ಶಿಪ್ ನೋಡ್ತಾ ಇದ್ದೀನಿ. ವೆರಿ ಮೆಚೂರ್ಡ್ ಪರ್ಸನ್, ನಿಮ್ಮಿಬ್ರು ಮಧ್ಯೆ ಏಜ್ ಗ್ಯಾಪ್ ಇರೋದನ್ನು ನೋಡ್ತಾ ಇದ್ದೀನಿ. ವೆರಿ ಮಚ್ ಲೈಕ್ ಕೋಲ್ಡ್ ಪರ್ಸನ್. ಸೊ ಒನ್ ಥಿಂಗ್ ಎದ್ದು ಕಾಣ್ತಾ ಇದೆ ನಂಗಿಲ್ಲಿ, ಗ್ರೂಪ್ 2. ಮೇನ್ ಆಗಿ ಝೋಡಿಯಾಕ್ ಸೈನ್ ಈ ಪರ್ಸನ್ದು ಮಕರ ರಾಶಿ, ವೃಷಭ ರಾಶಿ, ಹಾಗೂ ಇನ್ನೊಂದು ಝೋಡಿಯಾಕ್ ಸೈನ್ ಯಾವುದು, ಕನ್ಯಾ ರಾಶಿ. ಎಸ್, ಇಲ್ಲ ಅಂದ್ರೆ ಕುಂಭ ರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 2. ಐ ಡೋಂಟ್ ನೋ ವೈ ಗ್ರೂಪ್ 1 ಬರ್ತಾ ಇದೆ. ಗ್ರೂಪ್ 2 ಅಂಡ್ ಲಾಂಗ್ ಡಿಸ್ಟೆನ್ಸ್ ಮುಂಚೆನೆ ಹೇಳ್ದಂಗೆನೆ, ಅಂಡ್ ಏಜ್ ಡಿಫ್ರೆನ್ಸ್ ಕೂಡ ತುಂಬಾನೇ ಇದೆ. ಸೊ ಮೇನ್ ಆಗಿ ಕಿಂಗ್ ಆಫ್ ಪೆಂಟಕಲ್ಸ್ ಬಂದಾಗೆಲ್ಲ ಒಂದು ವೆರಿ ಸ್ಟೇಬಲ್, ಸಕ್ಸಸ್ಫುಲ್ ಪರ್ಸನ್, ವೆರಿ ಮೆಚ್ಯೂರ್ಡ್ ಪರ್ಸನ್, ವೆರಿ ಗ್ರೌಂಡೆಡ್ ಪರ್ಸನ್. ಅಂದ್ರೆ ವೆರಿ ವೆಲ್, ಇವಾಗ ಫಾರ್ ಅನ್ ಎಕ್ಸಾಂಪಲ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಏನೆಲ್ಲ ಮಾಡ್ತಾ ಇದಾರೆ ಅವ್ರು ಇವ್ರ ಲೈಫ್ ಅಲ್ಲಿ, ಅದ್ರಲ್ಲಿ ಒಂದು ಸಕ್ಸಸ್ ನ ಫೈಂಡ್ ಔಟ್ ಮಾಡಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅ ಬಿಟ್ ಕರಿಯರ್ ಫೋಕಸ್ಡ್ ಪರ್ಸನ್ ಇವರು. ಅಂಡ್ ಮನಿ ವೈಸ್ ಫಿನಾನ್ಷಿಯಲಿ ತುಂಬಾ ಚೆನ್ನಾಗೇ ಇದ್ದಾರೆ, ಸೆಟಲ್ ಡೌನ್ ಆಗಿರೋ ಒಂದು ಪರ್ಸನ್, ವೆರಿ ಸೆಕ್ಯೂರ್ಡ್, ಲಾಯಲ್ ಇರೋ ಒಂದು ಲಾಯಲ್ಟಿ ಮೇಂಟೈನ್ ಮಾಡೋ ಪರ್ಸನ್. ಅಂಡ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ. ಸೊ ಯಾರು ಈ ಪರ್ಸನ್ ಅಂತ ಬಂದ್ರೆ, ಗ್ರೂಪ್ 2 ಪಾಸಿಬಿಲಿಟಿ ಇದೆ ನಿಮ್ಮ ಬಾಸ್, ಅಥವಾ ಇನ್ ಕೇಸ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಾಸ್, ಮೆಂಟರ್, ಒಂದು ಲೀಡ್ ರೋಲ್, ಮ್ಯಾನೇಜರ್ ರೋಲ್, ಆ ತರ ಇರೋ ಒಂದು ಪಾಸಿಬಿಲಿಟಿ ಇದೆ. ಸೊ ತುಂಬಾ ಜನಕ್ಕೆ ಐ ಡೋಂಟ್ ನೋ ವೈ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಂತ ಕೂಡ ಫೀಲ್ ಆಗ್ತಾ ಇದೆ. ಮುಂಚೆ ಅವ್ರು ಸೆಟಲ್ ಡೌನ್ ಆಗಿರ್ಲಿಲ್ಲ, ಇವಾಗ ವೆರಿ ಮಚ್ ಸೆಟಲ್ಡ್, ಅಥವಾ ಮುಂಚೆ ಅವ್ರು ಗೊತ್ತಿದ್ರು ಅವಾಗ ಇವರು ಲೈಫಲ್ಲಿ ಸೆಟಲ್ ಆಗಿರ್ಲಿಲ್ಲ ಫಿನಾನ್ಷಿಯಲಿ, ಇವಾಗ ಸೆಟಲ್ ಆಗಿರೋದು. ಸಮನ್ ಓಲ್ಡರ್ ದೆನ್ ಯು, ಡೆಫಿನೆಟ್ಲಿ ಏಜ್ ಡಿಫ್ರೆನ್ಸ್, ಮುಂಚೆನೆ ಹೇಳ್ದಂಗೆ ಏಜ್ ಡಿಫ್ರೆನ್ಸ್ ಇದೆ. ಎಮೋಷನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಓಲ್ಡರ್ ದೆನ್ ಯು, ನಿಮ್ಗಿಂತ ಏಜ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಬಟ್ ಇವ್ರು ಸುತ್ತಮುತ್ತ ಇದ್ದಾಗೆಲ್ಲ ನಿಮಗೆ ಒಂಥರ ಸೇಫ್ ಫೀಲ್ ಆಗುತ್ತೆ. ದುಡ್ಡಿದೆ ಅಂತ ಅಲ್ಲ, ಏನೋ ಒಂಥರ ಅವ್ರು ನಿಮ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ನಿಮ್ ಜೊತೆ ಮಿಸ್ಬಿಹೇವ್ ಮಾಡಲ್ಲ, ಮೇನ್ ಆಗಿ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ತರ ತಗೊಳಲ್ಲ. ಬಿಕಾಸ್ ಡೆಫಿನೆಟ್ಲಿ ಈ ಪರ್ಸನ್ ಯಾರನ್ನೂ ಜಡ್ಜ್ ಮಾಡಲ್ಲ. ಜಸ್ಟ್ ಬಿಕಾಸ್ ಅವ್ರ ಲೈಫಲ್ಲಿ ಏನೋ ಸಕ್ಸಸ್ ಆಗಿದ್ದಾರೆ ಅಂತ, ದುಡ್ಡಿಲ್ದೇನೆ ಇರೋರು ಅಥವಾ ಸ್ವಲ್ಪ ಕೆಳಗಡೆ ಪೊಸಿಷನ್ ಅಲ್ಲಿ ಇರೋರು, ಅವ್ರನ್ನೆಲ್ಲ ಜಡ್ಜ್ ಮಾಡೋದು ಆ ತರ ಅಲ್ಲ. ಎಲ್ಲರನ್ನೂ ಅವರ ಒಂದು ವ್ಯಾಲ್ಯೂಗೆ ತಕ್ಕಂತೆ ನೋಡ್ತಾರೆ, ಎಲ್ಲರಿಗೂ ಒಂದು ವ್ಯಾಲ್ಯೂ ಕೊಡ್ತಾರೆ. ಸೊ ಇಟ್ಸ್ ಮೋರ್ ಲೈಕ್ ಅವ್ರನ್ನ ನೋಡಿದಾಗೆಲ್ಲ ಒಂಥರ ವೆರಿ ಸೀರಿಯಸ್ ಲುಕ್ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಓಲ್ಡ್ ಸ್ಕೂಲ್ ತರ ರೆಡಿ ಆಗ್ತಾರೆ, ತುಂಬಾ ಟ್ರೆಡಿಷನಲ್ ಪರ್ಸನ್ ಅಂತ ಕೂಡ ನೋಡ್ತಾ ಇದ್ದೀನಿ. ಗ್ರೂಪ್ 2 ದೇರ್ ಈಸ್ ದ ವರ್ಲ್ಡ್ ಟ್ಯಾರೋ. ನಿಮ್ಮಿಬ್ರು ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ ಇದು. ಒಂದು ಲಾಂಗ್ ಡಿಸ್ಟೆನ್ಸ್ ಮುಂಚೆನೆ ಹೇಳ್ದಂಗೆ ಐ ಫೀಲ್ ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ವರ್ಲ್ಡ್ ಅಂತ ಅಂದ್ರೆ ಆಲ್ರೆಡಿ ಒಂದು ಫೇಸ್ ಕಂಪ್ಲೀಟ್ ಆಗಿದೆ, ಒಂದು ನ್ಯೂ ಫೇಸ್ ಬಿಗಿನ್ ಆಗ್ತದೆ. ದಿಸ್ ಇಸ್ ದ ಲಾಸ್ಟ್ ಕಾರ್ಡ್, ಮೇಜರ್ ಆರ್ಕ್ ಅನ್ನೋದು. ಅಂದ್ರೆ ಒಂದು ಆಲ್ರೆಡಿ ಒಂದು ಫೇಸ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಫೇಸ್ ಬಿಗಿನ್ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳುತ್ತೆ, ರೈಟ್? ದಟ್ ಈಸ್ ದ ಇಂಡಿಕೇಶನ್. ಐ ಫೀಲ್ ನಿಮ್ಮಿಬ್ರ ಮಧ್ಯೆ ಆಲ್ರೆಡಿ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ, ಅಥವಾ ಒಂದು ಇತ್ತು ಮುಂಚೆ, ಆಲ್ರೆಡಿ ಒಂದು ಫೇಸ್ ಕಂಪ್ಲೀಟ್ ಮಾಡಿದೀರಾ. ಫಾರ್ ಎಕ್ಸಾಂಪಲ್ ಒಂದು ಫ್ರೆಂಡ್ ಅನ್ಕೊಳ್ಳಿ, ಅವ್ರು ನಿಮ್ಗೆ ಆಲ್ರೆಡಿ ಆ ಒಂದು ಫ್ರೆಂಡ್ ಝೋನಿಗೆ ಹೋಗ್ಬಿಟ್ಟಿದ್ದೀರಾ, ಏನೋ ಬೆಸ್ಟ್ ಫ್ರೆಂಡ್, ಅಥವಾ ಇವ್ರ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಒಳ್ಳೊಳ್ಳೆ ಕಾನ್ವರ್ಸೇಷನ್ಸ್ ನಿಮ್ಮಿಬ್ರ ಮಧ್ಯೆ ಆಗಿದೆ. ಯಾರೋ ಒಬ್ರು ಹೊಸ ಪರ್ಸನ್ ಅಲ್ಲ ಇವ್ರು ನಿಮಗೆ. ಅದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲಲ್ಲಿ ನೀವು ಮುಂಚೆನೆ ಮೀಟ್ ಆಗಿದ್ರಿ, ಮೇ ಬಿ ವರ್ಕ್ ಅಲ್ಲಿ ಮುಂಚೆ ಮೀಟ್ ಆಗಿದ್ರಿ, ಎಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಇವ್ರನ್ನ ನೀವು ಮುಂಚೆ ಮೀಟ್ ಆಗಿದ್ರಿ, ಒಂದು ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಇತ್ತು ಮೇ ಬಿ.
ಸೊ ಇಟ್ಸ್ ಮೋರ್ ಲೈಕ್ ಮೇ ಬಿ ನೀವು ಕರೆಂಟ್ಲಿ ಒಂದು ಅಷ್ಟು ಆಕ್ಟಿವ್ ಆಗಿ ಕನೆಕ್ಷನ್ ಅಲ್ಲಿ ಇದ್ದೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ದೇರ್ ಇಸ್ ಅ ಡಿಸ್ಟೆನ್ಸ್, ಬಿಕಾಸ್ ಇವಾಗ ಒಂದು ಡಿಫ್ರೆಂಟ್ ಲೆವೆಲ್ಗೆ ಈ ಒಂದು ಕನೆಕ್ಷನ್ ಹೋಗ್ತಾ ಇದೆ, ಒಂದು ಲೆವೆಲ್ ಕ್ರಾಸ್ ಮಾಡಿ ಹೋಗ್ತಾ ಇದೆ. ತುಂಬಾ ಜನಕ್ಕೆ ಎಕ್ಸ್ ಪಾರ್ಟ್ನರ್ ಆಗಿರೋ ಪಾಸಿಬಿಲಿಟಿ ಇದೆ. ಆಲ್ರೆಡಿ ಒಂದು ಕನೆಕ್ಷನ್ ಎಂಡ್ ಮಾಡಿದೀರಾ, ಬಟ್ ಎಸ್ ಈ ಪರ್ಸನ್ ನಿಮ್ ಬಗ್ಗೆ ಇವಾಗ ವೆರಿ ಪೊಟೆನ್ಶಿಯಲ್ ಕಮಿಟ್ಮೆಂಟ್ ತರ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಮೇ ಬಿ ನೀವು ಅಬ್ರಾಡ್ ಅಲ್ಲಿ ಓದಕ್ ಹೋಗಿದ್ರೆ ಆ ಒಂದು ಟೈಮ್ ಅಲ್ಲಿ ಮೀಟ್ ಆಗಿದ್ರೆ, ಅಥವಾ ಬೇರೆ ಒಂದು ಕಾಲೇಜ್ ಅಥವಾ ಸ್ಕೂಲ್ ಟೈಮ್ ಅಲ್ಲಿ ನೀವು ಮೀಟ್ ಆಗಿದ್ದೀರಾ. ಆಲ್ರೆಡಿ ಒಂದು ಕೈಂಡ್ ಆಫ್ ಬಾಂಡಿಂಗ್ ಇತ್ತು, ಬಟ್ ಅದು ಎಂಡ್ ಆಯ್ತು, ಒನ್ ಆರ್ ದಿ ಅದರ್ ವೇ ಎಂಡ್ ಆಯ್ತು. ನೀವು ನಿಮ್ ಲೈಫಲ್ಲಿ ಮೂವ್ ಆದ್ರಿ, ಅವ್ರ ಲೈಫಲ್ಲಿ ಮೂವ್ ಆಗಿದ್ದಾರೆ. ಬಟ್ ಇವಾಗ ರಿಯಲೈಸೇಷನ್ ಮಾಡ್ಕೊಂತ ಇರೋದು, ಈ ಒಂದು ಪರ್ಸನ್ ಇದ್ರು, ಅಥವಾ ನಿಮ್ ಬಗ್ಗೆ ಏನೋ ನೋಡಿರ್ತಾರೆ, ನೆನಪಾಗಿರ್ತೀರಾ. ಐ ಫೀಲ್ ಈವನ್ ದೋ ಕರೆಂಟ್ಲಿ ನೀವು ಏನೇ ಒಂದು ಹಾಯ್ ಬಾಯ್ ಕೂಡ ಮೆಸೇಜ್ ಮಾಡ್ತಾ ಇಲ್ಲ, ಬಟ್ ಎಸ್ ಈ ಪರ್ಸನ್ ನಿಮ್ನ ಅಬ್ಸರ್ವ್ ಮಾಡ್ತಾ ಇದಾರೆ. ಮೇ ಬಿ ಪಾಸಿಬ್ಲಿ ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು. ಸೊ ಇಟ್ಸ್ ಮೋರ್ ಲೈಕ್, ಈವನ್ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಈ ಪರ್ಸನ್ ಮೀಟ್ ಆದ್ಮೇಲೆ. ಮೇ ಬಿ ನೀವು ಇನ್ನೊಬ್ರು ಮೀಟ್ ಆದ್ರಿ, ಏನೋ ತುಂಬಾ ಚೇಂಜಸ್ ಕೂಡ ನಿಮ್ ಲೈಫಲ್ಲೂ ಆಗಿದ್ದಾರೆ. ಇಬ್ರು ಮೂವ್ ಆನ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ. ಬಟ್ ಎಸ್ ಈ ಪರ್ಸನ್ ನಿಮ್ನ ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಸ್ ಮೇನ್ ಆಗಿ ಎಕ್ಸಾಕ್ಟ್ ಆಗಿ ಏನ್ ಇವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಕಾರ್ಡ್ ನೋಡ್ತಾ ಇಲ್ಲ. ಮೇ ಬಿ ವೆರಿ ತುಂಬಾ ಎಮೋಷನಲ್ ಅಲ್ಲ ಇವರು. ಕೈಂಡ್ ಆಫ್ ಫ್ಯೂಚರ್ ಓರಿಯೆಂಟೆಡ್ ಪರ್ಸನ್, ಕೈಂಡ್ ಆಫ್ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತ ಒಂದು ಪರ್ಸನ್. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಮೇನ್ ಆಗಿ ಒಂದು ಇಂಟೆಲಿಜೆಂಟ್ ಪರ್ಸನ್ ಬಗ್ಗೆ ಹೇಳ್ತಾರೆ. ಒಂದು ಎಮೋಷನಲಿ ತುಂಬಾ ಕ್ಲಿಯರ್ ಆಗಿದ್ದಾರೆ ಇವರು. ಏನಾದ್ರು ಅನ್ಸಿದ್ರೆ ಅದನ್ನ ಡೈರೆಕ್ಟ್ ಆಗಿ ತಗೊಂತಾರೆ, ಅದ್ರ ಬಗ್ಗೆ ಸೆಕೆಂಡ್ ಕ್ವೆಶನ್ ಮಾಡಲ್ಲ. ವೆರಿ ಎಮೋಷನಲ್ ಅಲ್ಲ, ಮುಂಚೆ ನಾನು ಹೇಳ್ದಂಗೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಅವ್ರು ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಇಂಟೆಲಿಜೆಂಟ್ ಪರ್ಸನ್ ನೀವು, ಬಟ್ ವೆರಿ ಎಮೋಷನಲ್ ಅಲ್ಲ. ಮೇ ಬಿ ಅದೇ ಅವ್ರಿಗೆ ಕ್ವೆಶನ್ ಆಗಿರ್ಬೋದು. ಏನೋ ಈ ಪರ್ಸನ್ ತುಂಬಾ ಬೋಲ್ಡ್ ಆಗಿದ್ದಾರೆ, ತುಂಬಾ ಇಂಡಿಪೆಂಡೆಂಟ್ ಆಗಿರ್ತಾರೆ. ಐ ಡೋಂಟ್ ಥಿಂಕ್ ಇವ್ರು ಓವರ್ಲಿ ಎಮೋಷನಲ್ ಅಂತ. ಮೇ ಬಿ ಗ್ರೂಪ್ 2 ಹೆಂಗೆ ನೀವು ಯಾವ ತರ ಅಂದ್ರೆ ತುಂಬಾ ಬೌಂಡ್ರೀಸ್ ಹಾಕ್ತೀರಾ ನೀವು. ಎಲ್ಲಾರ ಜೊತೆ ಕ್ಲೋಸ್ ಆಗಲ್ಲ, ಎಲ್ಲಾರ ಜೊತೆ ಮಾತಾಡಲ್ಲ. ಎಲ್ಲರೂ ನಿಮಗೆ ಯಾರು ಮೆಸೇಜ್ ಮಾಡಿದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡ್ಕೊಂಡು ಕೂರಲ್ಲ. ನೀವು ಯಾವಾಗ್ಲೂ ಒಂದು ಬೌಂಡ್ರಿ ಹಾಕೊಂಡಿರ್ತೀರಾ ನಿಮ್ ಸುತ್ತಮುತ್ತ. ಅದನ್ನ ನೀವು ಬ್ರೇಕ್ ಮಾಡಲ್ಲ. ಇಟ್ಸ್ ಲೈಕ್ ಎಲ್ರ ಜೊತೆ ನೀವು ಮಾತಾಡ್ಸಲ್ಲ, ಅದೊಂದು ಭಯ ಇದೆ. ಇವಾಗ ನಾನು ಮೆಸೇಜ್ ಮಾಡಿದ್ರೆ ಅವ್ರು ನನಗೆ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ಅನ್ನೋ ಒಂದು ಭಯ ಇದೆ. ಇಟ್ಸ್ ಲೈಕ್ ಏನು ನೀವು ಜಾಸ್ತಿ ಟಾಲರೇಟ್ ಮಾಡಲ್ಲ, ಯಾವ ಒಂದು BS ಟಾಲರೇಟ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ಏಸ್ ಆಫ್ ವಾಂಡ್ಸ್ ಇದೆ. ಒನ್ ಥಿಂಗ್ ಈಸ್ ವೆರಿ ಮಚ್ ಶೋರ್, ಡಸಂಟ್ ಮ್ಯಾಟರ್ ನೀವು ಎಷ್ಟೇ ಅವರಿಗೆ ಕೋಲ್ಡ್ ಹಾರ್ಟ್ ತೋರಿಸ್ತಾ ಇರ್ಬೋದು, ಇಂಟ್ರೆಸ್ಟ್ ಇಲ್ದೋರ್ ತರ ತೋರಿಸ್ತಾ ಇರ್ಬೋದು, ಇಗ್ನೋರ್ ಕೈಂಡ್ ಆಫ್ ಮಾಡ್ತಾ ಇರ್ಬೋದು. ಬಟ್ ಆ ಒಂದು ಎಕ್ಸೈಟ್ಮೆಂಟ್ ನಿಮ್ ಜೊತೆ ಇದ್ದಿದ್ದು, ಆ ಡಿಸೈರ್, ಆ ಅಟ್ರಾಕ್ಷನ್, ಆ ಸ್ಪಾರ್ಕ್, ಅದೊಂದು ಸೆಕ್ಷುವಲ್ ಅಟ್ರಾಕ್ಷನ್ ಆಗಿರ್ಬೋದು, ಅದಿನ್ನೂ ಇದೆ. ಜಸ್ಟ್ ಬಿಕಾಸ್ ಐ ಫೀಲ್ ನೀವು ಅವರಿಗೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಷ್ಟೇ. ಐ ಫೀಲ್ ಗ್ರೂಪ್ 2, ಬಟ್ ಹಂಗಂತ ಅವ್ರು ನಿಮ್ಮ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಕೊಂಡಿಲ್ಲ. ಮೇ ಬಿ ಮುಂಚೆ ನೀವು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದ್ರಿ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರಿ. ಬಟ್ ಇವಾಗ ಅವ್ರಿಗೆ ಒಂದು ಥಾಟ್, ನೀವ್ ಇವಾಗ ಚೇಂಜ್ ಆಗಿದ್ದೀರಾ. ಮೇ ಬಿ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಂತಾ ಇದ್ದೀರಾ, ತುಂಬಾ ಸ್ಟ್ರಾಂಗ್, ತುಂಬಾ ಶಾರ್ಪ್ ಆಗಿದ್ದೀರಾ. ಇಟ್ಸ್ ವೆರಿ ಡಿಫಿಕಲ್ಟ್ ನಿಮ್ ಜೊತೆ ಮಾತಾಡ್ಸೋದು. ಮೇ ಬಿ ತುಂಬಾ ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಲೈಕ್ ದ ವರ್ಲ್ಡ್ ಟ್ಯಾರೋ ಬಂದಿದೆ ಅಂದ್ರೆ ತುಂಬಾನೇ ಒಂದಷ್ಟು ವರ್ಷಗಳೇನೆ ಆಗಿದೆ. ಮೇ ಬಿ ನಿಮ್ ಜೊತೆ ಮಾತಾಡ್ಸಿ, ನಿಮ್ನ ಕ್ಲೋಸ್ ಆಗಿ ಒಂದು ಕಮ್ಯುನಿಕೇಶನ್ ಮಾಡಿ, ಇವಾಗ ಒಂಥರ ಫೀಲ್, ಓಕೆ ನಾನು ಅವ್ನಿಗೆ ಮಾತಾಡ್ಸಿ ಅವ್ರು ಏನ್ ಅನ್ಕೋಬಹುದು, ನನ್ನ ಮಾತಾಡಿಸ್ತಾನೆ ಇರ್ಬೋದು. ದ ಥಿಂಗ್ ಇಸ್, ಲೆಟ್ ಮಿ ಟೆಲ್ ಯು, ಗ್ರೂಪ್ 2 ನಿಮ್ಮ ಈ ಒಂದು ಸ್ಟ್ರಾಂಗ್ ನೇಚರ್, ಸ್ಟ್ರಾಂಗ್ ಪರ್ಸನಾಲಿಟಿನೇ ಇನ್ನೂ ಒಂದು ನಿಮ್ಮ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಮಾಡಿಸ್ತಾ ಇದೆ ಅವ್ರಿಗೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ರೀಡಿಂಗ್, ಲೆಟ್ ಮಿ ಟೆಲ್ ಯು. ಬಿಕಾಸ್ ಜಸ್ಟ್ ಬಿಕಾಸ್ ಒಬ್ರು ಇರ್ತಾರೆ ಏನೋ ಮಾತಾಡ್ಸಲ್ಲ, ಎಲ್ಲಾರನ್ನೂ ಇಗ್ನೋರ್ ಮಾಡ್ತಾ ಇದಾರೆ, ಬಟ್ ಅದೇ ವೆರಿ ಅಟ್ರಾಕ್ಟಿವ್ ತರ ಫೀಲ್ ಆಗುತ್ತೆ. ಅದೇ ಇನ್ನೂ ಜಾಸ್ತಿ ಮಾಡಿಸ್ತಾ ಇರುತ್ತೆ. ಇಲ್ಲ ನಾನು ಇವ್ರನ್ನ ಮಾತಾಡಿಸ್ಲೇಬೇಕು, ಇಲ್ಲ ನನಗೆ ಇವ್ರ ಅಟೆನ್ಷನ್, ಇವ್ರು ನನಗೆ ಬೇಕೇ ಬೇಕು, ಆ ತರ. ಯಾ
ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ. ನಿಮ್ಮ ಮೈಂಡ್, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಇಷ್ಟ ಆಗುತ್ತೆ ಅವ್ರಿಗೆ. ತುಂಬಾ ಶೋ ಆಫ್ ಮಾಡಲ್ಲ. ತುಂಬಾ ಕೋಲ್ಡ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಎಸ್, ಯಾರೋ ಒಬ್ರು ವೆರಿ ಮೆಚ್ಯೂರ್ಡ್ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವೆರಿ ಸಕ್ಸಸ್ಫುಲ್ ಆಗಿರುವಂತ ಒಂದು ಪರ್ಸನ್, ಎಸ್ಪೆಷಲಿ ಫಿನಾನ್ಷಿಯಲಿ ಸಕ್ಸಸ್ ಆಗಿರುವಂತ ಒಂದು ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಐ ಫೀಲ್ ನಿಮಗೆ ಇವ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಸಮ್ವನ್ ಫ್ರಮ್ ಯೋರ್ ಪಾಸ್ಟ್, ನಿಮ್ಮ ಸ್ಕೂಲ್, ಕಾಲೇಜ್ ಡೇಸ್, ಟ್ರಾವೆಲ್ ಟೈಮ್ ಒಂದೇ ಗ್ರೂಪ್ ಅಲ್ಲಿ ಇದ್ರಿ, ಮೇ ಬಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಹತ್ರದಲ್ಲಿ ಇಲ್ಲ ಇವರು, ತುಂಬಾ ತುಂಬಾ ಡಿಸ್ಟೆನ್ಸ್ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ಅಥವಾ ನೀವು ಮಾತಾಡಿಸ್ತಾನೆ ವರ್ಷಗಟ್ಲೆ ಆಗಿದೆ ಅಂತ ನೋಡ್ತಾ ಇದೀನಿ. ಯಾ, ಬಟ್ ಯುನೋ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ ವಿತೌಟ್ ಎನಿ ಡೌಟ್, ಬಟ್ ದೇ ಆರ್ ನಾಟ್ ಶೋರ್ ನೀವು ಅವ್ರನ್ನ ಯಾವ ತರ ಆಕ್ಸೆಪ್ಟ್ ಮಾಡ್ಕೊಂತೀರಾ ಅಂತ, ಅಥವಾ ನೀವು ಬೌಂಡ್ರೀಸ್ ಹಾಕ್ತೀರಾ ಅನ್ನೋ ಒಂದು ಥಾಟ್ ಇದೆ ಅವ್ರಿಗೆ. ದೇರ್ ಈಸ್ 5 of Wands. Whoa, there is Page of Pentacles. Okay. One major arcana ಬಂದಿದೆ. Rest everything a bit of minor arcana. Let's see ಇದೇನ್ ಹೇಳ್ತಾ ಇದೆ ಅಂತ. ಗ್ರೂಪ್ 2 ಮೇನ್ ಆಗಿ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಆಕ್ಷನ್ ಬಗ್ಗೆ ಹೇಳ್ತಾ ಇದೆ. ಒನ್ ಥಿಂಗ್ ಈಸ್, ನಿಮ್ ಬಗ್ಗೆ ಸ್ವಲ್ಪ ಮಾತುಕತೆ ಆಗ್ತಾ ಇದೆ. ಮ್ಯೂಚುವಲ್ ಫ್ರೆಂಡ್ಸ್ ನಿಮ್ ಬಗ್ಗೆ ಏನೋ ಅವಾಗ ಥಾಟ್ಸ್ ಶೇರ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಜನ ನಿಮ್ ಬಗ್ಗೆ ಮಾತಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ ಲೈಫಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ, ಅದನ್ನ ನೀವಿನ್ನು ಹೈಲೈಟ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ತುಂಬಾ ಸ್ಲೋ ಮೂವ್ ಮಾಡ್ತಾರೆ ಇವರು ವಿತೌಟ್ ಎನಿ ಡೌಟ್. ಪೇಜ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ. ಸೊ ಒಂದಷ್ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳುತ್ತೆ. 5 of Wands ಬಂದಾಗೆಲ್ಲ ಒಂದಷ್ಟು ಇಂಟರ್ನಲ್ ಕಾನ್ಫ್ಲಿಕ್ಟ್, ಸಮ್ ಕಾಂಪಿಟೇಷನ್, ಟೆನ್ಷನ್ ಇದೆ ಅವ್ರ ಸುತ್ತಮುತ್ತ ತಲೆಯಲ್ಲಿ ಅವ್ರದ್ದು. ನಿಮ್ನ ಅಪ್ರೋಚ್ ಮಾಡ್ಬೇಕಾ ಬೇಡವಾ, ಏನೋ ಮೇನ್ ಆಗಿ 5 of Wands ಸಮಟೈಮ್ಸ್ ಜಲಸಿ ಬಗ್ಗೆ ಹೇಳುತ್ತೆ, ಈಗೋ ಬಗ್ಗೆ ಹೇಳುತ್ತೆ. ಏನೋ ಮೇ ಬಿ ಫಾರ್ ಎನ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನೋಡಿರ್ತಾರೆ, ಅದನ್ನ ನೋಡಿದಾಗ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಫೀಲ್ ಆಗಿರುತ್ತೆ. ಮೇ ಬಿ ಫಾರ್ ಎನ್ ಎಕ್ಸಾಂಪಲ್ ಏನೋ ಒಂದು ಪೋಸ್ಟ್ ಹಾಕಿರ್ತೀರಾ ರೀಸೆಂಟ್ ಆಗಿ, ಏನೋ ಒಂದು ಕೋಟ್ಸ್ ಹಾಕಿರ್ತೀರಾ, ಆ ಕೋಟ್ಸ್ ಹಾಕಿದಾಗ, ಅಥವಾ ನೀವು ಏನೋ ಪೋಸ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಕ್ಯಾಪ್ಷನ್ ಹಾಕಿರ್ತೀರಾ, ಅದನ್ನ ನೋಡಿದಾಗ ಅವರಿಗೆ ಸಮ್ ರಿಯಾಕ್ಟ್ ಮಾಡ್ಬೇಕು ಇದಕ್ ನಾನು, ಏನೋ ಆ ಎಲ್ಲ ಸಿಚುವೇಶನ್ ಅವ್ರ ಅಟೆನ್ಷನ್ ನಿಮ್ ಮೇಲೆ ಬರೋ ತರ ಮಾಡ್ಕೊಂಡಿದೀರಾ ನೀವು. ಮೇ ಬಿ ನೀವು ಇಂಟೆನ್ಷನ್ಲಿ ಮಾಡಿರಲ್ಲ, ಬಟ್ ಎಸ್ ಅವ್ರಿಗೆ ಅಟೆನ್ಷನ್ ಆಲ್ ಆಫ್ ಅ ಸಡನ್ ನಿಮ್ ಮೇಲೆ ಬಂದಿದೆ. ಸೊ ಮೇ ಬಿ ಇಟ್ಸ್ ಮೋರ್ ಲೈಕ್ ಏನೋ ಯಾಚನೋ ಕ್ಲೋಸ್ ಆಗಿ ನೀವು ಮೂವ್ ಮಾಡ್ತಾ ಇರ್ತೀರಾ, ಪಿಕ್ಚರ್ ಹಾಕಿರ್ತೀರಾ, ಅದು ಟ್ರಿಗರ್ ಆಗಿದೆ, ಇಲ್ಲ ಒಂದ್ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗಿದೆ, ಏನೋ ಇಲ್ಲ ಇವ್ರು ಇನ್ನೊಬ್ರಿಗೆ ಕ್ಲೋಸ್ ಆಗ್ತಾ ಇದಾರೆ, ಈ ತರ ಆಗ್ಬಾರ್ದು, ನಾನ್ ಇವ್ರಿಗೆ ಕ್ಲೋಸ್ ಆಗ್ಬೇಕು, ಈ ತರ ಏನೋ ಅವಾಗವಾಗ ನೀವು ನಿಮ್ ಫ್ರೆಂಡ್ಸ್ ಪೋಸ್ಟ್ ಹಾಕ್ಬೋದು, ಬಟ್ ಅವಾಗ ಅವ್ರಿಗೆ ಫೀಲ್ ಆಗುತ್ತೆ, ಇಲ್ಲ ನಾನು ಇವ್ರಿಗೆ ಆಕ್ಚುಲಿ ಇನ್ನೂ ಕ್ಲೋಸ್ ಆಗಿದ್ದೆ, ನಾನು ಇವ್ರಿಗೆ ಇನ್ನೂ ಬೆಸ್ಟ್ ಆಗಿರ್ತೀನಿ, ಏನೋ ಈ ತರ ಒಂದು ಥಾಟ್ ಅವ್ರ ಒಂದು ಮೈಂಡ್ ಅಲ್ಲಿ ಆಗ್ತಾ ಇರೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್ ಪಾಸ್ಟ್ ಏನಾದ್ರು ಜಗಳ ಆಗಿದೆ ನಿಮ್ಮಿಬ್ರು ಮಧ್ಯೆ ಅಂದ್ರೆ, ಆ ಜಗಳ ನಾನು ನೆನಪಿಸ್ಕೊಂತಾ ಇದಾರೆ ಮೇನ್ ಆಗಿ. ದಟ್ಸ್ ವೈ ಇವಾಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಇಟ್ಸ್ ಲೈಕ್ ಏನಾಗ್ತಾ ಇದೆ ಗೊತ್ತಾ, ನೀವು ಖುಷಿಯಾಗಿದ್ದೀರಾ ಮೇ ಬಿ ಗ್ರೂಪ್ 2, ಅದನ್ನ ನೋಡ್ಬಿಟ್ಟು ಅವರಿಗೆ ಆಗ್ತಾ ಇಲ್ಲ, ಓಕೆ ನಾನು ಇಲ್ದಾನೆ ಅವ್ರು ಖುಷಿಯಾಗಿದ್ದಾರೆ ಅನ್ನೋ ಒಂದು ಥಾಟ್ ಬರ್ತಾ ಇದೆ. ಏನೋ ಅವ್ರು ಇಲ್ದಾನೆ ನೀವು ಖುಷಿಯಾಗಿದ್ದೀರಾ, ಡಸಂಟ್ ಮ್ಯಾಟರ್ ಅವ್ರು ಬೇಕು ಅನ್ನೋದೊಂದಿಲ್ಲ. ಏನೋ ಮೇ ಬಿ ನೀವು ಮೂವ್ ಆನ್ ಆಗಿದ್ದೀರಾ ಅನ್ಸುತ್ತೆ, ನಿಮ್ ಲೈಫಲ್ಲಿ ಇನ್ನೊಬ್ರು ಪರ್ಸನ್ ಇದ್ದಾರೆ ಅನ್ಸುತ್ತೆ, ಬಟ್ ಅದು ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ, ಅಕ್ಸೆಪ್ಟ್ ಮಾಡೋದಕ್ ಆಗ್ತಾ ಇಲ್ಲ. ಯಾ, ಏನೋ ಸಮಥಿಂಗ್, ಏನೋ ಒಂದು ಟ್ರಿಗರ್ ಆಗಿದೆ ಅವರಿಗೆ ಮೇನ್ ಆಗಿ. ಏನೋ ಇಲ್ಲ ಅವ್ರ ಲೈಫಲ್ಲಿ ಇನ್ನೊಬ್ರು ಹೋಗ್ತಾ ಇದಾರೆ, ನೋ ಐ ಆಮ್ ದ ಬೆಸ್ಟ್ ಪರ್ಸನ್, ನಾನು ಅವ್ರಿಗೆ ಬೆಸ್ಟ್ ಪರ್ಸನ್, ಈ ತರ ಏನೋ ಕಾಂಪಿಟೇಷನ್ ಕೈಂಡ್ ಆಫ್, ಜಲಸಿ ಕೈಂಡ್ ಆಫ್ ಫೀಲ್. ನಿಮ್ಮೇಲೆ ಜಲಸಿ ಅಂತ ಅಲ್ಲ, ನಿಮ್ ಜೊತೆ ಕ್ಲೋಸ್ ಇರೋ ಒಂದಷ್ಟು ಫ್ರೆಂಡ್ಸ್ ಬಗ್ಗೆ ಜಲಸ್ ಫೀಲ್ ಆಗ್ತಾ ಇರೋದು. ದೇರ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್. ಮುಂಚೆನೆ ಹೇಳ್ದಂಗೆ ವೆರಿ ಲಿಟಲ್ ಮೂಮೆಂಟ್ ಇವ್ರು ತಗೊಂತಾರೆ.
ತುಂಬಾ ಕಾಶಿಯಸ್, ಬಿಕಾಸ್ ಇವಾಗ ಒಂದು ಅಬ್ಸರ್ವೇಷನ್ ಮೋಡ್ ಅಲ್ಲಿ ಇದ್ದಾರೆ ಇವರು. ಇವಾಗ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹಾಯ್, ಯಾಕೆ ನಾನು ನೆನ್ಸ್ಕೊಂತಾ ಇಲ್ಲ, ಹಾಯ್ ಯಾಕೆ ನನ್ನ ಜೊತೆ ಕ್ಲೋಸ್ ಇಲ್ಲ, ಈ ತರ ಮಾಡಲ್ಲ. ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿನ್ನ ಡಿಸ್ಟೆನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ ಜೊತೆ ಥಿಂಕ್ ಮಾಡ್ತಾ ಇದ್ದಾರೆ ಮಾತಾಡ್ಸೋಣ ಅಂತ. ಬಟ್ ಆಲ್ಮೋಸ್ಟ್ ಇವ್ರು ರೆಡಿ ಆಗಿಲ್ಲ ಒಂದು ಬೋಲ್ಡ್ ಸ್ಟೆಪ್ ತಗೊಳೋದಕ್ಕೆ. ನಿನ್ನ ಸೋಷಿಯಲ್ ಮೀಡಿಯಾದಲ್ಲೇ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಪೋಸ್ಟ್ ನೋಡ್ತಾ ಇದ್ದಾರೆ, ಸ್ಟೋರೀಸ್ ನೋಡ್ತಾ ಇದ್ದಾರೆ, ಅವಾಗ ಥಿಂಕ್ ಮಾಡ್ತಾರೆ ನಿಮಗೆ ಮೆಸೇಜ್ ಮಾಡೋದಕ್ಕೆ, ಟೈಪ್ ಮಾಡ್ತಾರೆ ಆಲ್ಮೋಸ್ಟ್, ಬಟ್ ಸೆಂಡ್ ಮಾಡ್ತಾ ಇಲ್ಲ. ಏನೋ ಬಿಫೋರ್ ಅದು ಏನೇ ಒಂದು ಮಾತಾಡ್ಸೋದಕ್ಕೂ ಮುಂಚೆ ಒಂದು ಬೆಸ್ಟ್ ಮೂವ್ ನ ಫಿಗರ್ ಔಟ್ ಮಾಡೋಣ, ಆ ತರ ಒಂದು ಯೋಚನೆ ಇದೆ, ಹೆಸಿಟೇಷನ್ ಇದೆ, ಒಂದು ಪ್ಲಾನಿಂಗ್ ಮೋಡ್ ಅಲ್ಲಿ ಇದ್ದಾರೆ, ಆಕ್ಷನ್ ಮೋಡ್ ಅಲ್ಲಿ ಇಲ್ಲ. ಸೊ ಅವ್ರಿಗೊಂದು ಅನ್ಶೋರ್, ಇವಾಗ ನಾನು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿ ನಿಮ್ ಲೈಫಲ್ಲಿ ಅವರು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ, ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಬರ್ತಾ ಇದೆ. ಸೊ ಏನೋ ಒಂದು ಟ್ರಿಗರ್ ಆಗಿದೆ ಅವರಿಗೆ ರೀಸೆಂಟ್ ಆಗಿ, ಅವರ ಈಗೋ ಟ್ರಿಗರ್ ಆಗಿದೆ, ಅವರ ಎಮೋಷನ್ಸ್ಗೆ ಟ್ರಿಗರ್ ಆಗಿದೆ. ಏನೋ ಒಂದು ನಿಮ್ಮ ಒಂದು ಆಕ್ಷನ್ಸ್ ಕಂಪ್ಲೀಟ್ಲಿ ಅಟ್ರಾಕ್ಷನ್ ನಿಮ್ಮ ಮೇಲೆ ಬರೋ ತರ ಮಾಡಿದೆ. ಐ ಫೀಲ್ ಆಸ್ ಆಫ್ ನೌ ಅನದರ್ 1 to 2 months ಅವ್ರು ಸೈಲೆಂಟ್ ಆಗಿರ್ತಾರೆ, ನಿಮ್ನ ವಾಚ್ ಮಾಡ್ತಾ ಇರ್ತಾರೆ, ರೈಟ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಆ ಕಾನ್ಫಿಡೆನ್ಸ್ ಇನ್ನೂ ಗೇನ್ ಆಗ್ಬೇಕು ಅವರಿಗೆ. ಇವಾಗಲೇ ಅಪ್ರೋಚ್ ಮಾಡೋದನ್ನ ನಾನು ನೋಡ್ತಾ ಇಲ್ಲ. ಬಟ್ ಎಸ್, ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಯಾವ ತರ ಒಂದು ಪರ್ಸನ್ ಇವ್ರು ಆಗಿರ್ತಾರೆ ಅಂತ. ಡಬಲ್ ಕನ್ಫರ್ಮೇಶನ್, ಇವರು ಮಕರ ರಾಶಿ, ಕನ್ಯಾ ರಾಶಿ ಹಾಗೂ ವೃಷಭ ರಾಶಿ ಆಗಿರ್ಬೋದು ಅನ್ನೋದು. ರೈಟ್, ಎಸ್ ಗ್ರೂಪ್ 2, ದಿಸ್ ವಾಸ್ ಅ ರೀಡಿಂಗ್. ವೆರಿ ಇಂಟ್ರೆಸ್ಟಿಂಗ್ ರೀಡಿಂಗ್ ಅನ್ಸ್ತು, ವೆರಿ ವೆರಿ ಇಂಟ್ರೆಸ್ಟಿಂಗ್. ಒಂದು ಸ್ಟೋರಿನೇ ಫ್ರೇಮ್ ಆಯಿತು. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಏನ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಥವಾ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಆ್ಯಂಡ್ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ರೀಡಿಂಗ್ ಅಲ್ಲಿ ಅಥವಾ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.